ಬಹಳ ಪತ್ರಿಕೆಯ ಬಗ್ಗೆ ಶಿವಾನಂದ ಅವರು ಬಹಳ ಚೆನ್ನಾಗಿ ವಿಚಾರಗಳನ್ನು ಮಂಡಿಸಿದ್ರು. ಮತ್ತೆ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ಎಲ್ಲ ರಂಗದಲ್ಲೂ ಕೂಡ ಈ ನ್ಯೂನ್ಯತೆ ಇದೆ, ಕೇವಲ ಪತ್ರಿಕಾ ರಂಗದಲ್ಲೇ ಇಲ್ಲ ನ್ಯೂನ್ಯತೆ ಇರೋದು. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾರೆ. ಅವನು ಯಾವ್ಯಾವ ರಂಗ ಆಯ್ಕೆ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ನಮಗೆ. ನಾವು ಹೋಯ್ತಾ ಹೋಗ್ತಾನೆ ಗೊತ್ತಾಗೋದಿಲ್ಲ ಯಾವ ರಂಗ ಆಯ್ಕೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು. ಆದ್ರೆ ನಾವು ಯಾರು ಕೂಡ ದೂಷಣೆ ಮಾಡೋಕ್ಕಾಗಲ್ಲ. ಇವತ್ತಿನ ವ್ಯವಸ್ಥೆ ಹೇಗಿದೆ, ವ್ಯವಸ್ಥೆ ಬಗ್ಗೆ ನಾವು ಬದುಕಬೇಕು. ಬದುಕೋದಕ್ಕೆ ನಮ್ಮ ದಾರಿಯನ್ನು ನಾವು ಕಟ್ಕೊಂಡಿದ್ದೀವಿ. ಅವ್ರು ಯಾರು ಸರಿ ಇಲ್ಲ, ಇವ್ರು ನಮ್ಮ ರಾಜಕಾರಣದಲ್ಲೂ ಎಲ್ಲ ಸರಿ ಇಲ್ಲ, ಅಧಿಕಾರಿಗಳು ಕೂಡ ಎಲ್ಲ ಸರಿ ಇಲ್ಲ, ಒಳ್ಳೆಯವರು ಅವರೇ ಕೆಟ್ಟವರು ಅವರೇ. ಆದ್ರೆ ಇದೊಂದು ಬದುಕನ್ನು ರೂಪಿಸ್ಕೊಳ್ತಕ್ಕಂಥ ಹೋರಾಟ ಅಷ್ಟೇ ಇದೆ. ಈ ಹೋರಾಟದಲ್ಲಿ ಕೆಲವು ತಪ್ಪುಗಳಾಗ್ತವೆ, ಸರಿ ಆಗ್ತವೆ, ಕೆಲವು ಸರಿಯಾಗಿರ್ತಾರೆ, ಕೆಲವು ತಪ್ಪು ಮಾಡ್ತಾರೆ. ಆದ್ರೆ ನಮ್ಮ ಅಧ್ಯಕ್ಷರು ಅವ್ರನ್ನೆಲ್ಲರೂ ಕೂಡ ತಿದ್ದಿ ತೆಗೆದುಕೊಂಡು ಹೋಗ್ಬೇಕು. ಶಿವಾನಂದ ಅವರು ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಯಾರು ಕೂಡ ಈ ಸಂದರ್ಭದಲ್ಲಿ ನಾವು ದೂಷಣೆ ಮಾಡಕ್ ಆಗಲೇ ಇಲ್ಲ. ಅವರವರ ವ್ಯವಸ್ಥೆಗೆ ತಕ್ಕಂತೆ ಅವರ ಬದುಕು, ಅವರ ನಿಲುವುಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ, ಹೇಳ್ಬೇಕಾಗ್ತದೆ. ಆದ್ರೆ ಇವತ್ತು ಅದರ ಜವಾಬ್ದಾರಿ ಜಾಸ್ತಿ ಇದೆ. ಪತ್ರಿಕಾ ಧರ್ಮ, ಈಗ ರೇವಣ್ಣವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಕೆಲವು ವಿಚಾರಗಳು, ರೇವಣ್ಣವ್ರ ಬಗ್ಗೆ ಹೆಂಗೆ ವಿಶ್ಲೇಷಣೆಗಳನ್ನು ಮಾಡಿದ್ರು ಪತ್ರಿಕೆಯಲ್ಲಿ ಅಂತ. ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟದ ವಿಚಾರ. ನನಗೂ ಕೆಲವರು ಹೊಗಳವ್ರೆ, ಕೆಲವರು ಬೈದವ್ರೆ. ನಾನೇನು ಬೈದಾಗ ಯಾರು ಬೇಜಾರು ಮಾಡ್ಕೊಂಡು ಅವ್ರು ಚೆನ್ನಾಗಿ ಮಾತಾಡ್ತಿದ್ದೀನಿ. ನಾನು ಹೊಗಳಿದಾಗ ನಾನು ತುಂಬಾ ಹೊಗಳಿದಾಗ ನಾನು ಬೈತೀನಿ. ನಾನು ತಪ್ಪು ಮಾಡೋದು ಹೇಳ್ರಪ್ಪ, ನೀವು ಬರೀ ಹೊಗಳೋದು ಹೇಳ್ಬೇಡ್ರಿ, ನಾನು ಏನ್ ತಪ್ಪು ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿ. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ನಾವು ಯಾರಿಗಾರು ಎದುರ್ಕೋತೀವಿ ಅಂತಂದ್ರೆ ಪತ್ರಿಕೆಯವರಿಗೆ ನಾವು ಎದುರ್ಕೋದು. ಇವತ್ತು ನಮ್ಮ ಪ್ರಭಾಕಾಂತ್ ಅವ್ರು ಏನ್ ತೋರಿಸ್ಬಿಟ್ಟು TV5 ಅಲ್ಲಿ ನೋಡ್ತಾ ಇರ್ತೀವಿ. ಮಾಗಡಿ ವಿಚಾರ ಬಂದಾಗ ನಮ್ಮ ಪತ್ರಿಕೆಯವ್ರು ಏನ್ ಬರೀತಾರೋ ಅಂತ ನೋಡ್ತಾ ಇದ್ದೀವಿ. ಏನಾದ್ರು ಒಂದು ಸರ್ಕಾರಿ ಕೆಲಸ, ಯಾವುದೋ ಒಂದು ಕುಡಿಯೋ ನೀರೋ, ಒಂದು ರಸ್ತೆನೋ ಏನೋ ಒಂದು ಆಗ್ಬೇಕಾದ್ರೆ ಯಾರಾದ್ರೂ ಒಂದು ಪತ್ರಕರ್ತರು ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನಾವು ಕೂಡ ಜವಾಬ್ದಾರಿ ವಹಿಸ್ಕೊತೀವಿ. ಪತ್ರಿಕೆ ನೋಡ್ತಾ ಇರ್ತೀವಲ್ಲ ನಾವು, ಅದು ನೋಡಿದ ತಕ್ಷಣ PA ಫೋನ್ ಮಾಡ್ತೀವಿ, ಏನು ಬರೋದಲ್ಲಪ್ಪ, ಅದನ್ನ ಏನ್ ನೋಡ್ರು, ಹೋಗಿ ಅಲ್ಲಿ ಏನು ಆಗದೆ ನೀರು ನೋಡ್ತಿರೋ ಅಲ್ಲಿ ಹೋಗಿ ನೋಡ್ರು, ಅದನ್ನ ಬೋರಿ ಬಿಟ್ಕೊಂಡ್ಬಿಡೋದಂತೆ, ಹೋಗಿ ನೋಡ್ರು ಅಲ್ಲಿ ಅಂತಕ್ಕಂಥದ್ದನ್ನ. ಅಂದ್ರೆ ನೀವು ಕೂಡ ನಮ್ಮನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಬಹಳ ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದಾರೆ. ತಪ್ಪಂತ ಹೇಳ್ತಕ್ಕಂಥದ್ದಲ್ಲ, ಬರೀ ಹೋಗಿರ್ತಕ್ಕಂಥದ್ದೆಲ್ಲ. ಹೋಗಿದಾಗ ನಮ್ಗೆ ಬೇಜಾರಾಗೋದು, ನಮ್ಗೆ ನೀವೆಲ್ಲ ಸರಿ ಇಲ್ಲ ಅಂತ ಬಂದಾಗ ನಮ್ಗೆ ಖುಷಿ ಆಗೋದು. ಹೋಗಿದಾಗ ನಮ್ಗೆ ಈಗೇನಪ್ಪ ನಮಗೂ ಇರಿಸ್ಬಿಡ್ತು, ಏನಪ್ಪ ನಿಮ್ಗೆ ಹೋಗ್ತಾರೆ ಅಂತ ಹೇಳಿ. ನೀವು ಸರಿ ಇಲ್ಲಪ್ಪ ಈ ಸರಿ ಮಾಡೋ ಅಂತ ಬಂದಾಗ ನಮ್ಗೆ ಸಂತೋಷ ಆಗ್ತದೆ. ಅದರಿಂದ ಎಲ್ಲ ರಂಗದಲ್ಲೂ ಕೂಡ ವಿಭಿನ್ನವಾದಂತ ಜನಗಳಿದ್ದಾರೆ. ಅದನ್ನು ನಾವು ದೂಷಣೆ ಮಾಡಕ್ ಆಗೋದಿಲ್ಲ. ಅವರವರ ಅಭಿಪ್ರಾಯಕ್ಕೆ ಬಿಟ್ಟಂತ ವಿಚಾರಗಳು. ಅದಕ್ಕೆ ಇವತ್ತು ಪತ್ರಿಕಾ ಧರ್ಮ, ಅದರಲ್ಲೂ ಪತ್ರಿಕಾ ಮೌಲ್ಯ ಬಹಳ ದೊಡ್ಡದು. ಇವತ್ತು ನಾವು DVG ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊತೀವಿ. ನಿಮ್ಮನ್ನೆಲ್ಲ ಒಂದು ಸಂಘಟನೆ ಅಡಿಯಲ್ಲಿ ತಂದು ನಿಮಗೆ ಒಂದು ಜವಾಬ್ದಾರಿ ಜೊತೆಗೆ ನಿಮ್ಮ ಹಕ್ಕನ್ನು ಕೂಡ ಕೇಳ್ತಕ್ಕಂಥ ಶಕ್ತಿ ಕೊಟ್ಟಂತವರು DVG ಅವರು. ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ. DVG ಅವರು ಈ ಪತ್ರಿಕೆಯನ್ನೆಲ್ಲ ಒಂದು ಸೇರಿಸಿ, ನೀವು ಕೂಡ ಮನುಷ್ಯರು, ನೀವು ಮನುಷ್ಯರಾಗಿ ಬದುಕಿ ನಿಮ್ಮ ಹಕ್ಕು ಕೂಡ ನೀವು ಕೇಳಬೇಕು ಅಂತಕ್ಕಂಥದ್ದನ್ನ ತೋರಿಸ್ತಂತವರು DVG ಅವರು. ಇವತ್ತು ಅವರು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಬಹಳ ಬಹಳ ಸಂತೋಷ ಆಯ್ತು. ಅವತ್ತು ಕೆಂಪೇಗೌಡ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಪ್ರಶಸ್ತಿಗೆ ನೀವು ಕಳೆದ ಬಾರಿ ಅಜಿತ್ ಹನುಮಂತನ್ ಅವ್ರನ್ನ ಆಯ್ಕೆ ಮಾಡಿದ್ರಿ, ಕಳೆದ ಬಾರಿ ಸುವರ್ಣ TV. ಇವತ್ತು ನಮ್ಮವ್ರನ್ನ ನೀವು ಆಯ್ಕೆ ಮಾಡಿದ್ರೆ, ರಮಾಕಾಂತ್ ಅವ್ರನ್ನ ಆಯ್ಕೆ ಮಾಡಿದ್ರ. ಬಹಳ ಸಂತೋಷದಿಂದ ನಾನು ಈ ಪ್ರಶಸ್ತಿಯನ್ನ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ರಂಗನಾಥ ಸ್ವಾಮಿಯ ಆಶೀರ್ವಾದದೊಂದಿಗೆ ನಾವು ಅವರಿಗೆ ಸಲ್ಲಿಸಿದ್ದೇವೆ. ಕೆಂಪೇಗೌಡರ ಪ್ರಶಸ್ತಿ ಅಂದ್ರೆ ಅದೊಂದು ಮುಖ್ಯವಾದ ಪ್ರಶಸ್ತಿ. ಕೆಂಪೇಗೌಡರಿಗೆ ಏನಾದ್ರು ಇವತ್ತು ಆ ಹೆಸರು ಬರಬೇಕು ಅಂತಂದ್ರೆ ರೇವಣ್ಣವರ ಮೂಲ ಕಾರಣ. ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಅವರು ಒಂದು ಕೆಂಪೇಗೌಡ ಕಬಡ್ಡಿ ತಂಡವನ್ನ ಕಟ್ಕೊಂಡು ಬಹುಶಃ ಕೆಂಪೇಗೌಡರ ಹೆಸರನ್ನ ಬೆಂಗಳೂರು ಗಂಟೆ ಆ ಸಂದರ್ಭದಲ್ಲೇ ಭಾಗಿಂದ ಕರ್ಕೊಂಡು ಹೋದಂತವರು ಸನ್ಮಾನ್ಯ ರೇವಣ್ಣವರು ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ಬೋದು. ಹಳೆ ಅವ್ರದ್ದು ಟೀಮ್ ಇತ್ತು ಕೆಂಪೇಗೌಡ ಕಬಡ್ಡಿ ತಂಡ. ಅದು ಬಹಳ ಹೆಸರುವಾಸಿಯಾಗಿತ್ತು. ಆ ಕಾಲದಲ್ಲೇ ಬಹಳ ಹೆಸರನ್ನ ಪಡೆದಿರ್ತಕ್ಕಂಥ ತಂಡ. ನಮ್ಮ ಕೆಂಪೇಗೌಡರು, ಮಾಗಡಿ ಕೆಂಪೇಗೌಡರನ್ನ ಬೆಂಗಳೂರು ಕರ್ಕೊಂಡು ಹೋದವರು ಸನ್ಮಾನ್ಯ ರೇವಣ್ಣವರು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ, ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಆಯಿತು. ನಮ್ಮ ಅಧ್ಯಕ್ಷರು ಮಾತಾಡಿರ್ತೀನಿ, ಹೇಮಾವತಿ ವಿಚಾರದಲ್ಲಿ ರೇವಣ್ಣವ್ರ ಪಾತ್ರ ನಮಗೂ ಅವ್ರಿಗೂ ಚಟಾಪಟಿ ನಡೆದಿದೆ. ಬಿಡಿ, ಮಾಧ್ಯಮದಲ್ಲಿ ಸುಮಾರು ಬರ್ತವೆ. ಅವರು ಶಾಸಕರಾಗಿ, ನಾನು ಶಾಸಕರಾಗಿ ಆ ಜಗಳ ನಡೀತವೆ. ನಾನು ಗೆದ್ದೆ, ಸಿದ್ದರಾಮಯ್ಯ ಅವರು ಇವರು ಸೇರೆಲ್ಲ ಮುಖ್ಯಮಂತ್ರಿ ಮಾಡಿದ ತಕ್ಷಣ ರೇವಣ್ಣ ಯೋಚನೆ ಮಾಡಿದ್ರು, ನಾನು ಏನಾದ್ರು ಈಗ ಕೆಲಸ ಮಾಡಿದ್ರೆ ಬಿಡಲ್ಲ, ಈ ಬಡಿಮಗ FLA ನಾನು ಮಾಡಲೇಬೇಕು ಅಂತ ಸಿದ್ದರಾಮಯ್ಯ ನಡ್ಕೊಂಡು ಅವ್ರು ಹೇಮಾವತಿ ಗಡಿಗಾಲ ಹಾಕ್ಸ್ತಾರೋ ಸನ್ಮಾನ್ಯ ರೇವಣ್ಣವರು. ಅಂದ್ರೆ ನಮಗೂ ಅವರು ಯಾವುದೇ ಬೇರೆ ಭಿನ್ನಾಭಿಪ್ರಾಯಗಳಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ನಮಗೂ ಅವರು ಸದಾ ಜಗಳ ಆಗ್ತಾ ಇತ್ತು. ಅವರೊಂದ್ಸರಿ ಹೇಮಾವತಿ ಇದನ್ನ ಮಂಚಿನ ನಿಂತಿರೋ ವಿಚಾರದಲ್ಲಿ ನಮಗೂ ಕೂಡ ಜಗಳ ನಡೀತು. ಅಂದ್ರೆ ವೈಯಕ್ತಿಕವಾಗಿ ನಾವು ಯಾವತ್ತೂ ಜಗಳ ಆಡೋರಲ್ಲ.
ಅಭಿವೃದ್ಧಿ ವಿಚಾರವಾಗಿ ಜಗಳಾಡಿದ್ದೀವಿ. ಬಟ್ ಪರಿಸ್ಥಿತಿ ಹೆಂಗ್ ಬರ್ತದೆ ಅಂತಂದ್ರೆ ಇವತ್ತು ನಾವು ರೇವಣ್ಣ ಜೊತೆ ಸೇರ್ಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ ಬರ್ತದೆ. ಪರಸ್ಪರ ವಿರೋಧ ಇತ್ತು, ಇವತ್ತು ರೇವಣ್ಣ ಜೊತೆ ಸೇರಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಹಾಗೆ ನಾವು ಯಾವುದೇ ವಿಚಾರದಲ್ಲಿ ಅನೇಕ ವಿಶ್ಲೇಷಣೆಗಳು ಮಾಡಿದ್ದಾರೆ. ನಮ್ಮ ದಯಾನಂದ್ ಅವರು ಕೂಡ ಅನೇಕ ಸಂದರ್ಭದಲ್ಲಿ ಹೇಮಾವತಿ ವಿಚಾರದಲ್ಲಿ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇದೆ, ಇದೇನು ಆಯ್ತದೆ ಇದು ಆಗಲ್ವಾ ಅಂತ. ನಾನು ಅದಕ್ಕೆ ಚರ್ಚೆ ಕರೀರಿ, ಎಲ್ಲ ರಾಜಕಾರಣಿಗಳು ಸೇರಿಸಿ ಒಂದು ವೇದಿಕೆ ಮೇಲೆ ನಾನು ಕರೀತೀನಿ. ಚರ್ಚೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಕಿಚ್ಚು ಜಾಸ್ತಿ ಆಗ್ತದೆ. ಮನುಷ್ಯನಿಗೆ ಕೆಲಸ ಮಾಡಬೇಕು ಅಂತಂದ್ರೆ ಚರ್ಚೆಗಳಾಗಬೇಕು, ಎದುರಲ್ಲೂ ಚರ್ಚೆ ಆಗ್ಬೇಕು. ಹಿಂದೆ ಮುಂದೆ ಚರ್ಚೆ ಆದ್ರೆ ಪ್ರಯೋಜನ ಇಲ್ಲ. ದಯಾನಂದ ಅವರು ಕೂಡ ಅನೇಕ ಬಾರಿ ಹೇಳಿದೆ, ಎಲ್ಲ ರಾಜಕಾರಣಿಗಳನ್ನು ಸೇರಿಸಿ ಚರ್ಚೆಗಳಾಗಲಿ. ಚರ್ಚೆಗಳಾದಾಗ ಅವರ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದೆ. ಅದರಂತೆ ಇವತ್ತು ಒಂದು ಉತ್ತಮವಾದಂಥ ಕೆಲಸ ನಮ್ಮ ತಾಲೂಕು ಪತ್ರಕರ್ತರಂತೂ ಮಾಡ್ತಾರಪ್ಪ, ನನಗಂತೂ ಸಮಾಧಾನ ಇದೆ. ಸ್ವಲ್ಪ ಎಚ್ಚರಿಸ್ತಾರೆ, ಗಲಾಟೆ ಮಾಡ್ತಾರೆ, ಎಲ್ಲ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾವೆ. ಇರ್ತಕ್ಕಂಥ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತಾರೆ, ಹೇಳ್ತಾರೆ. ತಪ್ಪಾಗಿದ್ರೆ ತಪ್ಪನ್ನು ಕೂಡ ಬರೀತಾರೆ, ಎಷ್ಟು ಬರೀತಾ ಇದ್ರು ತಪ್ಪಾಗಿರ್ತಕ್ಕಂಥ ವಿಚಾರ ಅಂತ ಬರೀತಾರೆ, ಈ ತಪ್ಪಾಗಿರ್ತಕ್ಕಂಥ ವಿಚಾರನೂ ಕೂಡ ಬರೀತಾರೆ. ಅದರಿಂದ ಬಹಳ ಚೆನ್ನಾಗಿ ನಮ್ಮ ಪತ್ರಿಕಾ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇದಾವೆ. ನಮ್ಮ ಬ್ರಾಹ್ಮಣದ ಏನು ಅಂತಂದ್ರೆ, ನಾನು MLA ಆದ್ಮೇಲೆ 6 ಗಂಟೆ 5:15 ಕರೆಕ್ಟ್ ನಾವು ಮನೆಗೆ ಬರೋದು. ಬೆಳಿಗ್ಗೆ 6 ಗಂಟೆಗೆ ನಾನು ಎದ್ದು ವಾಕಿಂಗ್ ಹೋಗೋಕ್ಕಿಂತ ಮುಂಚೆನೆ ಬಂದು ನಿಂತಿರೋ ಅಣ್ಣ, ನಾನು ಅಧ್ಯಕ್ಷ ಆಗಿ ನನ್ನ ಕಾರಣ ಉಪಯೋಗಿಸೋದು ಪತ್ರಿಕಾ ಭವನ ಮಾಡ್ಬೇಕಣ್ಣ, ನಾನು ಮರ್ಯಾದೆ ಕಡಿಮೆ ಹೋಗ ಆಯ್ತು ಮಾಡ್ತೀನಿ ಹೋಗ ದಿವಸ ನಾನು ಮಾಡೋ ಗಂಟೆ ಬೆಳಿಗ್ಗೆ 6 ಗಂಟೆಗೆ ವಾಕಿಂಗು. ನಾನು ವಾಕಿಂಗ್ ಯಾರು ಕರ್ಕೊಂಡು ಹೋಗಲ್ಲ ಕಡೆ, ವಾಕಿಂಗ್ ಯಾರು ನಿಂತೆ ಮಾಡಕ್ ಕೊಡ್ರಿ ಅಂತ ಬೈದಿ ಅಲ್ಲಿ ಮನೆಗೆ ಕುಡಿಸ್ಕೊಂಡು ಹೋಗಿದ್ದೆ. ಕಡೆಗೆ ರಾಮಣ್ಣ ಮತ್ತೆ ಎಲ್ಲ ಸ್ನೇಹಿತರುಗಳ ಒತ್ತಡ, ಹಿಂದೆ ಬಹಳಷ್ಟು ಜನ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಅವ್ರಿಗೆ ಶಕ್ತಿ ಇರಲಿಲ್ಲ. ಈಗ ನನಗೆ ಭಗವಂತ ಶಕ್ತಿ ಕೊಟ್ಟ, ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಶಕ್ತಿಯನ್ನು ಕೊಟ್ಟ. ನಾನು ವಿರೋಧ ಪಕ್ಷದಲ್ಲಿದ್ದೆ, ನನಗೂ ದಯಾನಂದ ಆಯ್ತು. ಈ ನಮ್ಮ ಕನ್ನಡ ಭವನ ವಿಚಾರಕ್ಕೆ ವೇದಿಕೆ ಮೇಲೆ ನಮಗೂ ಇಬ್ಬರು ಜಗಳ ಆಯ್ತು. ಅವ್ರೇನೋ ಕೇಳಿದ್ರೆ MLA ಏನು ಮಾಡಬೇಕಂದ್ರೆ ಅಂತ ನನಗೂ ಅವ್ರು ಭಾಳ ದೊಡ್ಡ ಜಗಳ ಆಯ್ತು. ಅದು ರಾಜ್ಯೋತ್ಸವ ಅಂತ ಕಾಣಿಸ್ತದೆ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂದ್ರೆ ಇವತ್ತು ನಮಗೆ ಶಕ್ತಿ ಕಡಿಮೆ ಇತ್ತು. ಇವತ್ತು ನಮ್ಮ ಪದ್ಮನಾಭರವರು ಇವತ್ತು ಅಧ್ಯಕ್ಷರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಇದು ಆಗ್ಲೇಬೇಕು ಅಂದ್ರು. ಏನಾಯ್ತು ಗೊತ್ತಿಲ್ಲ. ನಿಮ್ದು ಕನ್ನಡ ಭವನ ಮತ್ತೆ ನಿಮ್ಮ ಪತ್ರಿಕಾ ಭವನ ಒಂದೇ ಕಡೆ ಕಟ್ತೀರಿ, ಮೇಲ್ಗಡೆ ಉತ್ತಮವಾದಂತ ಒಂದು ಹಾಲನ್ನ ಮಾಡಿ ಯಾವುದೇ ಸಭಾ ಸಮಾರಂಭಗಳು ನಡೆದ್ರೆ ಅಲ್ಲೇ ನಡಿಬೇಕು, ನಿಮ್ ಚರ್ಚೆಗಳೇನಾದ್ರೂ ಇದ್ರು ಕೂಡ ಅಲ್ಲೇ ನಡಿಬೇಕು ಅಂತಕ್ಕಂಥದನ್ನ ತೀರ್ಮಾನ ಮಾಡಿ ಶುರು ಮಾಡ್ಬಿಟ್ಟಿದ್ದೀವಿ, ಚಾಲನೆ ಕೊಟ್ಬಿಟ್ಟಿದ್ದೀವಿ. ಇವತ್ತು ಕೆಲಸ ಕೂಡ ನಡೀತಾ ಇದೆ. ಅದು ನಮ್ಮ ಕರ್ತವ್ಯ, ನಮ್ಮ ರಾಜಕಾರಣಿಗಳ ಜವಾಬ್ದಾರಿ ಕೂಡ. ಎಲ್ಲ ರಂಗದಲ್ಲೂ ಕೂಡ ಯಾರು ಏನ್ ಕೇಳ್ತಾರೆ ಇವತ್ತು ಅದಕ್ಕೆ ತಕ್ಕಂತೆ ನಾವು ಸ್ಪಂದಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಕರ್ತವ್ಯ. ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಆ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಹೇಳಿ, ಮತ್ತೆ ಇನ್ನೊಂದು ಪ್ರಶಸ್ತಿ ಕೊಟ್ಟಿದ್ದೀರಾ ನೀವು. ಇವಾಗ ರೈತರಿಗೂ ಕೂಡ ಪ್ರಶಸ್ತಿ, ನಮ್ಮ ಮನೆಗೆ ಎಲ್ಲಿದ್ದಾರ ನೇಗಿಲಿಯವರಿಗೆ ಪ್ರಶಸ್ತಿ. ಬಹುಶಃ ಇವತ್ತು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇದೆ. ಇದು ಕೆಂಪೇಗೌಡ ಪ್ರಶಸ್ತಿ ರೈತರಿಗೂ ಕೂಡ ಗೌರವಿಸ್ತಕ್ಕಂಥದ್ದು, ಮತ್ತೆ ಉತ್ತಮವಾದಂಥ ಜನಪರ ವರದಿಗಾರರ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಲ್ಲ ನೀವು. ಇನ್ನು ಬೇರೆಲ್ಲ ಭಯ ಮಾಡ್ಕೊಳ್ಳಲ್ವಾ? ಆಯ್ತು, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ವರದಿಗಾರರನ್ನ ಆಯ್ಕೆ ಮಾಡಿದ್ರೆ ಬಹುಶಃ ಎಲ್ಲರೂ ಕೂಡ ಇದೇ ದಾರಿಯಲ್ಲಿ ನಡಿಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಪತ್ರಿಕಾ ಸ್ನೇಹಿತರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ಕೂಡ ಜನಪರ ವರದಿಗಾರರೇ ಆಗ್ಬೇಕು. ಅದನ್ನ ಆಯ್ಕೆ ಮಾಡ್ಬೇಕಾದ್ರೆ ನಿಮ್ಗೆ ಕಠಿಣ ಆಗ್ಬೇಕು, ಆಯ್ಕೆ ಮಾಡ್ತಕ್ಕಂಥವ್ರಿಗೆ ಕಠಿಣ ಆಗ್ಬೇಕು. ನಾನು ಯಾರನ್ನ ಆಯ್ಕೆ ಮಾಡ್ಬೇಕು, ಇದಕ್ಕೆ ಯಾರನ್ನ ಆಯ್ಕೆ ಮಾಡಿದ್ರೆ ಸೂಕ್ತ, ಇವ್ರು ಪರವಾಗಿಲ್ಲ ಇವ್ರು ಪರವಾಗಿಲ್ಲ ಅಂತ ಹೇಳಿ ಸಾರಾಸಟ್ಟಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಬರಬೇಕು. ಎಲ್ಲರೂ ಕೇಳ್ತಕ್ಕಂಥದ್ದು ಎಲ್ಲ ಜನಪರ. ನಾವು ರಾಜಕಾರಣಿಗಳು ಕೇಳಿದ್ರೆ ಅಷ್ಟೇ ಜನಪರ ರಾಜಕಾರಣಿ ಆಗ್ಬೇಕು ಅಂತ, ನೀವು ಕೇಳೋದು ಅಷ್ಟೇ ಜನಪರ ವರದಿಗಾರ ಆಗ್ಬೇಕು ಅಂತ ಹೇಳಿ. ಎಲ್ಲರೂ ಕೆಲಸ ಮಾಡ್ತಕ್ಕಂಥದ್ದು ಜನಪರ ಆಗ್ಬೇಕು ಅಂತಕ್ಕಂಥದ್ದು. ಉತ್ತಮವಾದಂಥ ಪ್ರಶಸ್ತಿಯನ್ನು ತಾವು ಆಯ್ಕೆ ಮಾಡಿದ್ದೀರಾ. ನಿಜವಾಗ್ಲೂ ಕೂಡ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಯಾವತ್ತೂ ಕೂಡ ನಾನು ಹೇಳ್ತೀನಲ್ಲ, ನನ್ನ ಹೊಗಳಿದ್ರೆ ನಾನು ಯಾರನ್ನು ಕೇಳೋದಿಲ್ಲ. ನಾನು ಕೆಲವರು ಹೊಗಳಿದಾಗ ಬೈತೀನಿ, ನಮ್ಮ ಹತ್ರ ಮುಜುಗರ ಅದು. ಯಾರಾದ್ರೂ ಏನಾದ್ರು ಹೇಳಿದ್ರೆ ಏನಾದ್ರು ಹೊಗಳಿದ್ರೆ ನಮ್ಮ ಹತ್ರ ಮುಜುಗರ. ನಮಗೆ ಬೈದಾಗಲೇ ಖುಷಿ, ಬೈದಾಗ ನಾವು ಒಂದು ಚಾಲೆಂಜ್ ಆಗ್ತಾ ಮಾಡ್ತೀವಿ. ಈಗ ಹೇಳೋರೆ ಇದು ಮಾಡಿ ತೋರಿಸ್ಬೇಕಣೆ ನಾವು ಅಂತೇಳಿ ಅದನ್ನ ಮಾಡ್ತೀವಿ. ಅಂತ ಕೆಲಸಕ್ಕೆ ನಾವೆಲ್ಲರೂ ಕೂಡ ಇವತ್ತು ವಸ್ತುನಿಷ್ಠವಾದಂಥ ವರದಿಯನ್ನ ಮಾಗಡಿ ಕ್ಷೇತ್ರದಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ಕೂಡ ನಡೀತಾ ಇದೆ. ಅದರಲ್ಲೂ ನಮ್ಮ ರಮಾಕಾಂತ್ ಅವ್ರ ಬಗ್ಗೆ ಹೇಳಂಗೇ ಇಲ್ಲ. ಎಲ್ಲ ಚಾನಲ್ಗಳು ಒಂದ್ ರೀತಿ ಹೋದ್ರೆ TV5 ಚಾನಲ್ ಒಂದ್ ರೀತಿ ಹೋಗ್ತದೆ. ನಾವು ಕೂಡ ಅವಾಗ ಚರ್ಚೆ ಮಾಡ್ತಾ ಇರ್ತೀವಿ. ಪರವಾಗಿಲ್ಲ, ಮೊನ್ನೆ ನಿಮ್ಮ ಚರ್ಚೆ ನೋಡಿದೆ, ಯುದ್ಧದ ವಿಚಾರವಾಗಿ ನಿಮ್ಮ ಟ್ರಂಪ್ಗೆ ತಾವು ಹೇಳ್ತಾ ಇದ್ದಾರೆ. ಆ ವಿಚಾರ ಎಲ್ಲ ನೋಡಿದೆ, ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತ ಅದನ್ನು ಕೂಡ ನೋಡಿದೆ. ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಅದು ಕೂಡ ದಿಗ್ಗಜರನ್ನ ಇಲ್ಲಿ ಸೇರಿಸಿರ್ತಕ್ಕಂಥದ್ದು ಕೂಡ ನಮ್ಗೆ. ನಾನು ಅದನ್ನೇ ಕೇಳಿದೆ, ಎಷ್ಟೊಂದು ಅಧ್ಯಕ್ಷರಾಗಿದ್ದೀರಿ ಸರ್ ನೀವು,
ಕರ್ನಾಟಕ ರಾಜ್ಯದಲ್ಲಿ ಅಂತ 3 ಟರ್ಮು 9 ವರ್ಷ. ಯಾವಾಗ ಕೇಳೋ ಯಾರು ಅಧ್ಯಕ್ಷರು ಅಂತಂದ್ರೆ ನಾನು ಸೋತಾಗಿದ್ರು ಇವರೇ ಅಧ್ಯಕ್ಷರು, ಸೋಲಕ್ಕಿಂತ ಮುಂಚೆನೂ ಇವರೇ ಅಧ್ಯಕ್ಷರು. ಅದಕ್ಕಿಂತ ಪತ್ರಕರ್ತರಿಗೆ ಅಂದ್ರೆ ಇವತ್ತು ಅಜಾತ ಶತ್ರು ಅಂತ ಕಾಣುತ್ತದೆ, ಯಾರಿಗೂ ಕೂಡ ಬೇಸರ ಮಾಡಿಲ್ಲ ಅಂತ ಕಾಣುತ್ತದೆ. ಕಂಟಿನ್ಯೂಸ್ ಆಗಿ ಅವರೇ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಇದೆಲ್ಲ ಅದು ಸುಲಭದ ಕೆಲಸ ಅಲ್ಲ. ಎಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಂಡು ಆ ಅಧ್ಯಕ್ಷಗಿರಿಯನ್ನು ನಿಭಾಯಿಸ್ತಕ್ಕಂಥದ್ದು ಸುಲಭದ ಕೆಲಸ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮ ಜಯರಾಮಣ್ಣ ನಾವು ಹಳೆ ಸ್ನೇಹಿತರು, ಅವರು ವರದಿಗಾರರನ್ನ ಪಕ್ಕಕ್ಕಿಕ್ಕಿ ನಾವೆಲ್ಲ ಆತ್ಮೀಯ ಸ್ನೇಹಿತರು, ನಾವೆಲ್ಲ ಜನತಾದಳದಲ್ಲಿದ್ದಾಗ ಜಯರಾಮಣ್ಣ ನಾವೆಲ್ಲ ಬಹಳ ಆತ್ಮೀಯ ಸ್ನೇಹಿತರು. ಈಗ ಸ್ವಲ್ಪ ಸೈಡ್ ಕಟ್ಬಿಡ್ತಾರೆ ಅಂತರು, ಜಯರಾಮಣ್ಣ ಅಂತೂ ದಳದ ಅಭಿಮಾನಿ ಅಂತರು, ಮೂವತ್ತಕ್ಕೆ ಅಭಿಮಾನಿ ಏನು ಮಾಡೋಕ್ಕಾಗಲ್ಲ. ರಾಮಣ್ಣ ನಿರಂತರ ಅಧ್ಯಕ್ಷ. ಈ ಸರಿನೂ ಅವ್ರು ಯಾರು ನಾನು ಹೇಳಿದೆ ನಮ್ಮ ಸ್ನೇಹಿತರಿಗೆ ಕೊಟ್ಟರೆ ಹೋಗಿ ಅವನೇನೋ ಜಾಗ ಕೊಡ್ಸವನೆ, ದುಡ್ಡು ಕೊಡ್ಸವನೆ, ಅವ್ನು ಬಿಲ್ಡಿಂಗ್ ಕಟ್ಬಿಟ್ಟು ಅವ್ರಿಗೆ ನಾನೇ ರಾಜೀನಾಮೆ ಕೊಡಿಸ್ತೀನಿ, ಬೇರೆ ಯಾರು ಆಗಿರುತ್ತೆ ಅಂತ ನಾನೇ ಪರ್ಪರಿಯಾಗಿ ಅವ್ರನ್ನ ಕರೆದು ಕೇಳ್ಕೊಂಡು ಅವ್ರು ಕೇಳಲಿಲ್ಲ. ಕಡೆ ಚುನಾವಣೆ ಆಗಿ ಚುನಾವಣೆ ಮಾಡಬೇಡಿ ಕಂಡ್ರೆ ಅದು ಕಟ್ಬಿಟ್ಟು ಬಿಲ್ಡಿಂಗ್ ಕಟ್ಬಿಟ್ಟು ಒಂದು 2 ವರ್ಷಕ್ಕೂ 1 ವರ್ಷಕ್ಕೂ ರಾಜೀನಾಮೆ ಕೊಡಿಸ್ಬಿಡ್ತೀನಿ, ನೀವು ಯಾರು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆದರೂ ಕೆಲವರು ಅಡ್ಡಕ್ಕೆ ಬಿದ್ದು ಚುನಾವಣೆಯನ್ನು ನಡೆಸಿದ್ರು. ಇರಲಿ, ಅದೆಲ್ಲವನ್ನ ಬದಿಗೊತ್ತಬೇಕು. ಚುನಾವಣೆ ಸಂದರ್ಭ ಅವೆಲ್ಲ ಹೋರಾಟಗಳು ಮಾಮೂಲಿ. ಆದರೆ ಚುನಾವಣೆ ನಂತರ ನಾವೆಲ್ಲರೂ ಕೂಡ ಆಗ್ತಕ್ಕಂತೆ ಇರ್ತಕ್ಕಂಥ ಒಂದು ಪರಿಪಾಠವನ್ನು ನಾವೆಲ್ಲ ಕೂಡ ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳಿ ಈ ಒಂದು ಸಂಘ ಯಶಸ್ವಿಯಾಗಿ ನಡೀಲಿ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕೆಲವರು ವಿಭಿನ್ನವಾದಂಥ ರುಚಿ, ವಿಭಿನ್ನವಾದಂಥ ಅಭಿಪ್ರಾಯಗಳು ಇರ್ತವೆ. ಅದೇನು ಮಾಡೋಕ್ಕಾಗಲ್ಲ. ಇವತ್ತು ಪ್ರಪಂಚ ಆಗ್ಬೇಕು ಸರ್, ಹೆಂಗ್ ನಡೆಸೋದು, ಹೆಂಗ್ ಬದುಕಬೇಕು ಅಂತ ನಾವು ಯುವಕರಿಗೆ ದಾರಿನೇ ಸರ್ ಕಾಣ್ತಾ ಇಲ್ಲ. ಬಹುಶಃ ನನ್ನ ಮಾತು ಒಪ್ಕೋತಿರೋದು ಕಾಣಿಸ್ತದೆ ಎಲ್ಲರಲ್ಲೇ. ಈಗ ವಕೀಲಿ ವೃತ್ತಿನಲ್ಲೂ ನೀವು ನೋಡಿ, ನಮ್ಮ ರಾಜಕಾರಣಿ ವೃತ್ತಿನಲ್ಲೂ, ನಮ್ಮ ರಾಜಕಾರಣದಲ್ಲೂ ಈಗ ನಮ್ದು ಈ ಕಾರ್ಡ್ಗಳನ್ನ ಇಟ್ಕೊಂಡು ರಾಜಕಾರಣ ಮಾಡುವಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ವಿಸಿಟಿಂಗ್ ಕಾರ್ಡ್ಗಳನ್ನ ಇಟ್ಕೊಂಡು ಎಲ್ಲದರಲ್ಲೂ ಈಗ ಆಗ್ಬಿಟ್ಟೈತೆ. ಅದ್ರಲ್ಲಿ ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಅಂತಕ್ಕಂಥಕ್ಕಿಂತ ಎಲ್ಲರೂ ಬದುಕಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ. ಅದನ್ನ ನಾವು ಪ್ರಾಮಾಣಿಕವಾಗಿ ಅವ್ರನ್ನ ಒಪ್ಕೋಬೇಕಾಗ್ತದೆ ಅಂತಕ್ಕಂಥದ್ದನ್ನ ಹೇಳಿ ಬಹಳ ಸಂತೋಷದ ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿದ್ದಕ್ಕೆ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ನಮ್ಮ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮುಖಂಡರುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಪತ್ರಕರ್ತರ ಭವನವನ್ನು ಮಾಡ್ತಿರೋ ಅವತ್ತು ನಿಮ್ಮೂರಿಗೆ ಮಧ್ಯಮಂತ್ರಿಯಿಂದ ನಾನು ಬರೋಣ ಅಂತ ಹೇಳಿದ್ದು. ನನಗೆ ಮೊನ್ನೆ ಅದಕ್ಕೆ ಸಾಕ್ಷೀಕರಿಸುವಂತೆ ನಮ್ಮ ರಾಮು ಅವರು ಬರಲೇಬೇಕು ಕಾರ್ಯಕ್ರಮದಲ್ಲಿ. ನಾನು ಬರಲ್ಲ, ನೀವು ಯಾವತ್ತು ಬುದ್ಧಿ ಪೂಜೆ ಮಾಡಿ ಯಾವತ್ತು ಬಿಲ್ಡಿಂಗ್ ಶುರು ಮಾಡ್ತೀವಿ ಯಾವತ್ತು ಆಗಿರುತ್ತೆ ಅದೇ ಒಂದು ಬರೋಣ ಅಂತ ಬಂದಿದೆ. ನಾನು ನಂಬಲ್ಲ ಅಂತೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸಿದ ಮೇಲೆ ನನ್ನ ನಂಬಿಕೆ ಗೊತ್ತು. ಅದಕ್ಕೆ ಕಾರಣಕರ್ತರು ಯಾರಂದರೆ ನಮ್ಮ HC ಬಾಲಕೃಷ್ಣ ಕಳೆದ ಬಾರಿ ಬಂದಾಗ ನನಗೆ ಇನ್ನೂ ನೆನಪಿದೆ. ರಾಮಯ್ಯನವರು ಶಿವಾನಂದ್ ನೀನು ಬಂದರೆ ನಾನು ನಾಗರಿಗೆ ಹೋಗ್ಬೇಕು ಅಂತ ಇದ್ದೀನಿ, ನನಗೆ ಫೋನ್ ಮಾಡಿ ಹಿರಿಯ ವಯಸ್ಸಿನ ರಾಮಯ್ಯನವರು ಇವತ್ತೇ ಮಕ್ಕಳೇ ಇಲ್ಲ. ಆದರೆ ಅವರು ಹಿರಿಯ ಜೀವ 93 ವಸಂತಗಳನ್ನು ದಾಟಿದ್ರು. ಅವ್ರು ಫೋನ್ ಮಾಡಿದಾಗ ನಾನು ಇಲ್ಲ ಅಂತೇಳಿ ಹೇಳಲಿಕ್ಕಾಗಲಿಲ್ಲ. ಅವತ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಬಹುಶಃ ಅದೇ ಕಡೆಯ ಕಾರ್ಯಕ್ರಮ ಕೂಡ ಅವರಿಗೆ ಅದೇ. ಅವತ್ತು ಬಾಲಕೃಷ್ಣ ಅವ್ರ ಜೊತೆ ಮಾತನಾಡುವಾಗ ಅವರ ತಂದೆಯ ಕಾಲಘಟ್ಟದ ರಾಜಕೀಯ ನೆನಪುಗಳನ್ನು ಸಭೆಯಲ್ಲಿ ಹೇಳಿದರು. ನನಗೆ ದಾರಿ ಮುಚ್ಚು ಹೇಳ್ಕೊಂಡು ಅಷ್ಟೇ ಹೆಮ್ಮೆ ಮತ್ತು ಪ್ರೀತಿ ನಮ್ಮ ಬಾಲಣ್ಣ ಅವರ ಬಗ್ಗೆ ಇದೆ. ಅವರು ಯುವ ಉತ್ಸಾಹಿ, ಒಳ್ಳೆ ಶಾಸಕ ಆಗ್ತಾರೆ, ಮುಂದೆ ಒಳ್ಳೆ ಭವಿಷ್ಯ ಇದೆ ಅನ್ನುವಂಥ ಮಾತನ್ನು ಕೂಡ ರಾಮಯ್ಯನವರು ಅಂತ ಮಾತನಾಡ್ತಿದ್ರು. ನನಗೆ ಈಗ ಬರುವಾಗ ಅನ್ನಿಸ್ತು, ಇಲ್ಲಿ ಹೆದ್ದಾರಿಯಿಂದ ಒಳಗಡೆ ತಂದುಕೊಂಡಾಗ ನೋಡಿ ದಾರಿ ಉದ್ದಕ್ಕೂ ಕೆಲಸ ನಡೀತಾರೆ. ಬಹುಶಃ ಯಾರ ಕಾಲಘಟ್ಟದಲ್ಲಿ ಆಗ್ತಿರ್ತಾರೋ ಗೊತ್ತಿಲ್ಲ, ಅವರಿಗೊಂದು ಸುವರ್ಣ ಕಾಲಘಟ್ಟ ಅಂತ ನಾನು ಭಾವಿಸ್ತೇನೆ. ಇಷ್ಟು ದೊಡ್ಡ ನೀರಾವರಿ ಯೋಜನೆಯನ್ನು ಇಷ್ಟು ರಾಜಕೀಯ ವೈವಿಧ್ಯದ ನಡೆದುಕೊಳ್ಳುವಂಥ ಕೀರ್ತಿ ಅವರು. ಇಲ್ಲ, ತುಮಕೂರಿಂದ ಈಚೆ ಕಡೆಗೆ ನೀರು ನಡೆಸೋಕ್ಕೆ ಸಾಧ್ಯನೇ ಇರಲಿಲ್ಲ. ಅವರು ಯಾವ್ಯಾವ ಶಕ್ತಿಯನ್ನು ಬಳಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದು DK ಶಿವಕುಮಾರ್ ಇರ್ಬೋದು, ಸುರೇಶ್ ಇರ್ಬೋದು, ಏನೇ ಆಗಲಿ ಶಾಸಕರಾದಂಥ ಅವರ ಅವಧಿಯಲ್ಲಿ ಈ ಥರದೊಂದು ಯೋಜನೆ ಆಗ್ತಾ ಇದೆಯಲ್ಲ, ರಿಯಲಿ ಗ್ರೇಟ್. ನಮ್ಮದು ಒಂದು ನಿಮಗೆ ಥ್ಯಾಂಕ್ಸ್. ಯಾಕಂದರೆ ಇದು ತಲೆತಲಾಂತರಗಳನ್ನು ಕಾಯುವಂಥ ಯೋಜನೆ ಇದು. ನಾವೇನೇ ಮಾತಾಡಿದ್ರು ಕೂಡ ಟೀಕೆಗಳು ಸಾಯ್ತವೆ, ನಿಜವಾಗೂ ಕೂಡ ಮಾಡಿದಂಥ ಕೆಲಸಗಳು ಉಳಿತವೆ. ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ನಾವೆಲ್ಲರೂ ಕೂಡ ನೆನ್ಕೊಳ್ಬೇಕಾದಂಥ ಸಂದರ್ಭ ಮುಂದೊಂದು ದಿನ ಬರುತ್ತೆ. ಆ ಕೆಲಸವನ್ನು ಇವತ್ತು ಮಾಗಡಿಗೆ ನೀಡ್ತಿರುವಂಥ ನೀರಿನ ಅಧಿಕಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ನೀವೆಲ್ಲರ ಚಪ್ಪಾಳೆ ಮೂಲಕ ನಾನು ಅಭಿನಂದನೆ ಮಾಡ್ತಾ ಇದ್ದೀನಿ. ಇಲ್ಲಿ
ಇವತ್ತು ಸಿದ್ದರಾಮಯ್ಯ ನಮಗೆ ಎದುರು ಕಾಣ್ತಾ ಇರ್ಬೋದು, ಆದರೆ ಸಿದ್ದರಾಮಯ್ಯವರನ್ನ ಕಟ್ಟೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅನೇಕರು ಅದರ ಬ್ಯಾಕಲ್ಲಿ ಕಾಣದೇ ಇದೆ. ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಕುಗ್ಗಿ ಹೋದ ಸಂದರ್ಭದಲ್ಲಿ ಅವ್ರನ್ನ ಎತ್ತಿ ಹಿಡಿದು ನಿಲ್ಲಿಸಿ ಮತ್ತೆ ಇಡೀ ರಾಜ್ಯಾದ್ಯಂತ ಶಕ್ತಿ ತುಂಬಿದವರು ಯಾರ್ಯಾರು ಇದ್ರೆ ಅದು ನಮ್ಮ ಮಾಗಡಿಯ ಎಚ್ ಎಂ ರೇವಣ್ಣ. ಅದಕ್ಕೆ ಅನೇಕ ಘಟನೆಗಳಿಗೆ ನಾನೇ ಸಾಕ್ಷಿ ಇರ್ತೀನಿ. ಹಾಸನದಲ್ಲಿ ಅವರ ಒಂದು ಐದ ಸಮಾವೇಶ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಅವರು ರಾಜಕೀಯದಿಂದ ಎಲ್ಲವನ್ನು ರಾಜೀನಾಮೆ ಕೊಟ್ಟು ಆಚೆ ಬಂದಿದ್ರು. ಆ ಹೊತ್ತಿನಲ್ಲಿ ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು, ದೇವೇಗೌಡರ ನಿಂದನೆ ಮಾಡಬೇಕು ಅನ್ನೋದು ಒಂದು ಹಠಕ್ಕೆ ಬಿದ್ದು ಹೋರಾಟ ಮಾಡಿದವರು ಎಚ್ ಎಂ ರೇವಣ್ಣ ಅವರು. ಅವತ್ತಿನ ಸಂದರ್ಭದಲ್ಲಿ ನನ್ನಲ್ಲಿ ಆಗ ಹಾಸನ ಜಿಲ್ಲಾ ವಿಜಯ ಕರ್ನಾಟಕ ವರದಿಗಾರರಾಗಿ ಆ ಹೊತ್ತಿನಲ್ಲಿ ಹಿಂದೂ ಎಲ್ಲ ನಡೆನುಡಿಗಳು ನೋಡ್ತಾ ಇದ್ದು ನಿರಂತರ ಪಾಲ ಮಾಡ್ತಾರೆ. ಎಷ್ಟು ಜೀನಿಂದ ಅದರ ಸಮಾವೇಶ ಮಾಡೋದು ಅಂದರೆ ಬಹುಶಃ ನನಗೆ ಅನಿಸ್ದಂಗೆ ಅತ್ಯಂತ ಯಶಸ್ವಿಯಾಗಿ ಬಹಳ ದೊಡ್ಡ ಶಕ್ತಿಯನ್ನು ಸಿದ್ದರಾಮಯ್ಯ ಕೊಟ್ಟಿದ್ದು ಹಾಸನದ ಸಮಾವೇಶ. ಅದು ರೇವಣ್ಣವರು ಒಪ್ಪುತ್ತಾರೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಪ್ರತಿ ಹಂತದಲ್ಲಿ ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ರೇವಣ್ಣ ಅವರದ್ದು ತಮ್ಮದೇ ಆದಂಥ ಒಂದು ಪಾತ್ರವನ್ನು ಇಟ್ಕೊಂಡು ಬಂದಂಥವರು. ಅವರು ಇವತ್ತು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿ ನಮ್ಮ ಜೊತೆಗೆ ಇರೋದೇ ನಮಗೆ ಸೌಭಾಗ್ಯ ಮತ್ತು ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಇವತ್ತು ನಾವು ನೀವೆಲ್ಲರೂ ಅನೇಕ ರೈತ ಸಂಘದ ಹೋರಾಡಿಗಳು ಕೂಡ ಬಂದಿದ್ದಾರೆ ಮತ್ತು ಬೇರೆ ಬೇರೆ ಇರುವಂಥ ಎಲ್ಲ ಪತ್ರಕರ್ತರು, ಮಾಧ್ಯಮ ಮಿತ್ರರು, ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಜನರು ಇಲ್ಲಿದ್ದೀವಿ. ನಮಗೆ ಈ ಸಮಾಜದಲ್ಲಿ ಒಂದು ವಿಶೇಷವಾದ ಗೌರವ ಇದೆ. ಪತ್ರಕರ್ತ ಅಂದ ತಕ್ಷಣವೇ ಎಲ್ಲರ ಕಿವಿಗೂ ನಿಟ್ಟಕ್ಕಾಗ್ತವೆ, ಮನಸ್ಸು ಕೂಡ ಜಾಗೃತ ಆಗುತ್ತೆ. ಯಾಕೆ ಅಂದರೆ ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು 200 ವರ್ಷಗಳಿಂದ ಈ ಪತ್ರಿಕೋದ್ಯಮದ ಹಾದಿ ಹಾಗೆ ನಡ್ಕೊಂಡು ಬಂದಿದೆ. ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಪ್ರತಿಯೊಂದು ಹಂತದಲ್ಲಿ ಎಲ್ಲ ಹಂತದಲ್ಲಿ ಪತ್ರಕರ್ತರ ಕೊಡುಗೆ ಇದೆ. ನಮ್ಮೂರಲ್ಲಿ ಒಂದು ಯಾವುದೋ ಒಂದು ರಸ್ತೆ ಆಗಿದೆ ಅಂದರೆ ಅದರಿಂದ ಪರೋಕ್ಷವಾಗಿ ಪತ್ರಕರ್ತರ ಕೊಡುಗೆ ಇದೆ. ಯಾವುದೋ ಊರಿಗೆ ಒಂದು ಬಸ್ ಬಂದಿದೆ ಅಂದರೆ ಅಲ್ಲಿ ಪತ್ರಕರ್ತರ ಕೊಡುಗೆ ಇದೆ. ನಿಮ್ಮೂರಿನಲ್ಲಿ ಏನೋ ಒಂದು ಯೋಜನೆ, ಹೊಸ ಯೋಜನೆ ಶುರುವಾಗಿದೆ ಅಂದರೆ ಅದಕ್ಕೆಲ್ಲೋ ಒಂದು ಪತ್ರಕರ್ತನ ವರದಿ ಕಾರಣ ಆಗಿರುತ್ತೆ. ಈ ಥರದ ಎಲ್ಲ ಹಂತದಲ್ಲಿ ಬೇಕೋ ಬೇಡೋ ಆ ಬಾಂಧವ್ಯ ಬೆಸೆದುಕೊಂಡಿದೆ, ಸಮಾಜದ ಜೊತೆ ಬೆಸೆದುಕೊಂಡಿದೆ. ಹಾಗೆ ನಮ್ಮೆಲ್ಲರ ಅಭಿವೃದ್ಧಿಯ ಈ ಸರ್ಕಾರದ ಜೊತೆ ಒಂದು ಸೇತುವೆ ಕೂಡ ಕೆಲಸ ಮಾಡುವಂಥ ಕೆಲಸವನ್ನು ಮಾಧ್ಯಮ ಮಾಡ್ಕೊಂಡು ಬಂದಿದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಆ ವಿಶ್ವಾಸದಲ್ಲಿ ಉಳಿದಿದೆಯಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ರೆ ಖಂಡಿತವಾಗೂ ಅದು ಕ್ವಶನ್ ಮಾರ್ಕ್ ಆಗಿ ಉಳಿಯಿಲ್ಲ. ಏಕೆಂದರೆ ಇವತ್ತು ಈ ಸುದ್ದಿ ಮನೆ ಒಳಗಡೆ ನಾವು ಹೇಳ್ಕೊಳ್ಳೋಕೆ ನಮಗೂ ಬೇಜಾರಾಗುತ್ತೆ, ಅಂಥವರೆಲ್ಲರೂ ಕೂಡ ಬಂದಿದ್ದಾರೆ. ಪತ್ರಕರ್ತ ಅನ್ನುವಂಥ ಒಂದು ಲೇಬಲ್ನನ್ನು ಬಳಸ್ಕೊಳ್ಳುವಂಥ, ಪತ್ರಕರ್ತ ಅನ್ನುವಂಥ ಲೇಬಲ್ನ ಅಡಿಯಲ್ಲಿ ಅವಿತುಕೊಂಡಿರುವಂಥ ಅನೇಕರು ಇವತ್ತು ಈ ಸುದ್ದಿ ಮನೆ ಒಳಗಡೆ ಬಂದಿದ್ದಾರೆ. ಯಾವ ಕಾರಣಕ್ಕಾಗಿ ವೃತ್ತಿ ಬದ್ಧತೆಯಿಂದ, ಶ್ರದ್ಧೆಯಿಂದ ಈ ವೃತ್ತಿಯನ್ನು ಅವಲಂಬನೆ ಮಾಡ್ಕೊಂಡು ಬಂದಿದ್ದಾರೋ ಅಂಥವರಿಗೆ ಒಂದಷ್ಟು ನಾಚಿಕೆ ಆಗುವಂಥ ಸಂದರ್ಭಗಳು ಕೂಡ ಇವತ್ತು ಬರ್ತಾ ಇದೆ. ಯಾಕೆಂದರೆ ಇವತ್ತು ಮಹಾತ್ಮ ಗಾಂಧಿ ಕೂಡ ಪತ್ರಕರ್ತರಾಗಿದ್ದಂಥವರು, ಡಾಕ್ಟರ್ BR ಅಂಬೇಡ್ಕರ್ ಕೂಡ ಪತ್ರಕರ್ತರಾಗಿದ್ದಂಥವ್ರು, ಈ ದೇಶದ ದೊಡ್ಡ ದಾರ್ಶನಿಕರಾಗಿ ಇದ್ದಂಥವರು, ಅಂಥವರೆಲ್ಲರ ಗರಡಿಯಲ್ಲಿ ಇವತ್ತು ಪತ್ರಿಕೋದ್ಯಮ ಪಳಗಿ ಬಂದಿದೆ. ಒಂದು ಶಬ್ದವನ್ನು ಬಳಕೆ ಮಾಡುವಾಗ ನಾವು ಯಾರ ಮನಸ್ಸಿಗೆ ಹರಟ್ ಆಗುತ್ತೆ, ಯಾವ ಸಮಾಜಕ್ಕೆ ಅದು ಹರಟ್ ಆಗ್ಬೋದು ಅಂತ ಯೋಚನೆಯನ್ನು ಇಟ್ಕೊಂಡು ಆ ಶಬ್ದ ಬಳಸಬೇಕು, ಆ ಬೇಡ ಯೋಚನೆ ಮಾಡಿ ಆ ಸುದ್ದಿಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಬ್ಬ ಪತ್ರಕರ್ತ ಆಗಲಿಕ್ಕೆ ಕನಿಷ್ಠ ಒಂದು 6 ತಿಂಗಳು ವರ್ಷ ಬೇಕಾಗುತ್ತೆ. ಯಾವ ಪ್ಯಾರದಲ್ಲಿ ಸರಿ ಇದೆ ಒಂದು ಸುದ್ದಿ ಮಾಡುವಾಗ ಈ ಶಬ್ದ ಸರಿ ಇದೆಯಾ ಇಲ್ವಾ, ಈ ಥರದ್ದೆಲ್ಲದು ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದು, ಯಾವ್ದನ್ನು ಬಳಸಬೇಕು ಅದನ್ನು ಬಳಸಬಾರ್ದು. ಆದರೆ ಇವತ್ತು ಸಮಯ ಸಂದರ್ಭ ಹೇಗೆ ಬಂದಿದ್ರೆ, ನಾವು ಪತ್ರಕರ್ತ ಆಗಬೇಕು ಅಂತ ಬಯಸಿದರೆ ಅವ್ರು ರಾತ್ರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಬೆಳಿಗ್ಗೆ ಒಂದು ಲೋಗೋ ಇಟ್ಕೊಂಡು ಬಂದಿರ್ತಾರೆ, ಮನೆ ಎದುರುಗಳಲ್ಲೇ ಇರ್ತಾರೆ. ಅವ್ರು ನಿಜವಾಗೂ ಕೂಡ ಎಥಿಕ್ಸ್ ಇದೆಯಾ? ಇಲ್ಲ. ಯಾವ್ದಾದ್ರು ಒಂದು ಬದ್ಧತೆಗಾಗಿ ಅವ್ರು ಬಂದಿದ್ದಾರ? ಇಲ್ಲ. ಯಾವ್ದಾದ್ರು ಒಂದು ಸೋಷಿಯಲ್ ಜಸ್ಟಿಸಿಗೆ ಹೋರಾಟ ಮಾಡ್ತಾ ಇದ್ದಾರಾ? ಇಲ್ಲ. ಯಾವ ಕಾರಣಕ್ಕಾಗಿ ಬಂದಿದ್ದಾರೆ? ನಿಜಕ್ಕೂ ನಮ್ಗೆ ಭಾಳ ಬೇಜಾರಾಗುವಂಥದ್ದು. ಕಳ್ಳರು, ಸುಳ್ಳು, ದಗಾಕೋರು, ಬ್ಲಾಕ್ ಮೇಲ್ ಮಾಡೋಂಥವ್ರು ಇವರೆಲ್ಲರೂ ಕೂಡ ಇದರೊಳಗಡೆ ವೃತ್ತಿ ಒಳಗಡೆ ಬಂದು ಪತ್ರಕರ್ತ ಅನ್ನುವಂಥ ಆ ಲೇಬಲ್ನನ್ನು ಇಟ್ಕೊಂಡು ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ನಮಗೆ ಯಾವುದೇ ಮುಲಾಜಿಲ್ಲ. ಅದಕ್ಕಾಗಿ
ನಮ್ಮದು ಕರ್ನಾಟಕ ಕಾರ್ಯನಿರತ ಕಾರ್ಯನಿರತ ಪತ್ರಕರ್ತ ಅಂತೇಳಿ ಇದನ್ನ ಹೆಸರನ್ನು ಇಟ್ಟಿರುತ್ತದೆ. ನಿಜವಾಗಿ ಕೆಲಸ ಮಾಡುವಂಥರು, ವೃತ್ತಿಬದ್ಧವಾಗಿ ಕೆಲಸ ಮಾಡುವಂಥರು, ನಿಜವಾದ ಪತ್ರಕರ್ತರು ನಮಗೆ ಯಾವ ಸಮಸ್ಯೆನೂ ಅಲ್ಲ. ಆದರೆ ಯಾವ ಕಾರಣಕ್ಕಾಗಿ ಬ್ಲಾಕ್ ಮೇಲ್ ಮಾಡುವಂಥ ಪತ್ರಕರ್ತರು ನಮ್ಮ ವೃತ್ತಿ ಒಳಗೆ ಬಂದಿದ್ದಾರೆ, ಅವ್ರನ್ನ ಮುಲಾಜಿಲ್ಲದೆ ಆಚೆ ಕಳಿಸ್ತಾ ಹೋದರೆ ನಿಮಗೂ ಮರ್ಯಾದೆ ಬರಲ್ಲ, ನಮಗೂ ಮರ್ಯಾದೆ ಬರಲ್ಲ. ಈ ಸಮಾಜ ನಮ್ಮ ಮೇಲೆ ಒಂದು ಆಶಾಗಣೆಯಿಂದ ನಂಬಿಕೆಯನ್ನಿಟ್ಟು ನೋಡುತ್ತೆ. ಒಬ್ಬ ಪತ್ರಕರ್ತರಿಂದ ಏನಾದರೂ ಈ ಸಮಾಜಕ್ಕೆ ಅನುಕೂಲ ಆಗ್ಬೋದು. ಒಬ್ಬ ಪತ್ರಕರ್ತ ಒಂದು ವರದಿಯನ್ನು ಬರೆದ್ರೆ ನಿಮ್ಮ ಬೆನ್ನ ಹಿಂದೆ ಯಾರೋ 4 ಜನ ಮಾತಾಡಿರೋ ಒಬ್ಬ ಒಳ್ಳೆಯ ಪತ್ರಕರ್ತ ಅಂತೇಳಿ ಮಾತನಾಡಿದರೆ ಅಷ್ಟು ಮಟ್ಟಿಗೆ ನಮ್ಮ ವೃತ್ತಿ ಸಾಧ್ಯ. ದಾರಿಯಲ್ಲಿ ನಾವು ನಡೆದು ಹೋಗುವ ಸಂದರ್ಭದಲ್ಲಿ ಯಾರೋ ನಮ್ಮ ಬೆನ್ನ ಹಿಂದೆ ಒಬ್ಬ ಒಳ್ಳೆಯ ವರದಿಗಾರ ಹೋಗ್ತಾ ಇದ್ದಾರೆ ಅಂತೇಳಿ ಮಾತನಾಡಿದರೆ ಅಷ್ಟು ಮಟ್ಟಿಗೆ ಬಹುಶಃ ನಿಮಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಷ್ಟೇ ಸಾರ್ಥಕ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ, ಬೇಕುಗಳು ಈ ವೃತ್ತಿಯಲ್ಲಿ ಅನೇಕರು ವಿಸಿಟಿಂಗ್ ಕಾರ್ಡ್ ಪತ್ರಕರ್ತರು ಬಂದಿದ್ದಾರೆ. ಯಾವತ್ತೋ ಒಂದು ದಿನ ಪತ್ರಿಕೆ ತರೋದು ನಾನು ಪತ್ರಕರ್ತ ಅಂತ ಹೇಳ್ಕೊಳ್ಳೋದು, ಯಾವತ್ತೋ ಒಂದೇ ದಿನ ಎಲ್ಲೋ ಒಂದು ವರದಿಯನ್ನು ಬರೆದಿರೋದು ನಾನು ಪತ್ರಕರ್ತ ಅಂತ ಹೇಳ್ಕೊಳ್ಳೋದು. ಇಂಥವ್ರ ಸಂಖ್ಯೆಯನ್ನು ಮುಲಾಜಿಲ್ಲದೆ ನಾವು ಈ ಸಂಘದ ಸದಸ್ಯತ್ವವನ್ನು ಕೊಡಬಾರ್ದು. ಅದರ ಆಚೆಗೆ ಆ ಪತ್ರಕರ್ತರ ವೃತ್ತಿಯಿಂದಲೂ ಕೂಡ ಅವರನ್ನು ದೂರ ಇಡುವಂಥ ಕೆಲಸವನ್ನು ಮಾಡದೆ ಹೋದರೆ ನಿಜವಾದ ಪತ್ರಕರ್ತರಿಗೆ ಬೆಲೆ ಉಳಿಯುವುದಿಲ್ಲ, ಬದ್ಧತೆ ಉಳಿಯುವುದಿಲ್ಲ. ನಾವು ಬೇಕಾದ್ರೆ ಯಾರೂ ಕೂಡ ನಮ್ಮ ಪತ್ರಕರ್ತರಾಗಿ ಅಂತೇಳಿ ಬಯಸಿಲ್ಲ. ಯಾರು ಕರೆದಿದ್ದಾರೆ ಮನೆ ಭಾರತ ನಮ್ಮ ಪತ್ರಕರ್ತ ಆಗಿದ್ದರೆ ಯಾರು ಕರೆದಿದ್ದಾರೆ? ಯಾರು ಇಲ್ಲ. ಬೇಕೋ ಬೇಡೋ ನಾವು ಒಂದು ಬದ್ಧತೆಗಾಗಿ, ಒಂದು ಗೀಳಿಗಾಗಿ, ಒಂದು ಹುಚ್ಚುತನಕ್ಕಾಗಿ ನಾವು ಈ ವೃತ್ತಿಗೆ ಬಂದಿದ್ದೀವಿ. ವೃತ್ತಿ ಬಂದ ಮೇಲೆ ಘನತೆ ಗಾಂಭೀರ್ಯತೆಯನ್ನು ಕಾಪಾಡ್ಕೊಂಡು ಹೋಗುವಂಥದ್ದು ನಮ್ಮದು ಕರ್ತವ್ಯ ಇದೆ, ನಿಮ್ಮದು ಜವಾಬ್ದಾರಿ ಇದೆ. ಹಾಗಾಗಿ ಈ ಸಮಾಜಕ್ಕೆ ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಒಬ್ಬ ಒಳ್ಳೆ ಪತ್ರಕರ್ತ ಬೇಕಾಗಿದೆ, ಬದ್ಧತೆ ಉಳ್ಳ ಪತ್ರಕರ್ತ ಬೇಕಾಗಿದೆ, ಪ್ರಾಮಾಣಿಕ ಉಳ್ಳ ಪತ್ರಕರ್ತ ಬೇಕಾಗಿದೆ, ವಿಶ್ವಾಸಾರ್ಹತೆ ಉಳ್ಳ ಪತ್ರಕರ್ತ ಬೇಕಾಗಿದೆ. ಹಾಗಾಗಿ ಈ ವಿಶ್ವಾಸಾರ್ಹತೆಯನ್ನು ಒಂದು ದಿನಕ್ಕೆ ಎಲ್ಲರೂ ಕೂಡ ಸಿಗಲಿಲ್ಲ. ನಿಮ್ಮ ನಡೆ ನುಡಿಯಲ್ಲೇ ವಿಶ್ವಾಸಾರ್ಹತೆ ಸಂಪಾದಿಸಬೇಕು. ನಿಮ್ಮ ಎದುರುಗಡೆ ಒಬ್ಬ ನಡೆದು ಬರುವಾಗ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನನ್ನ ಅನೇಕವಾಗಿ ಶಿಕ್ಷಕಾಗೆಲ್ಲ ನಾವು ಬಾಲಕೃಷ್ಣ ಅವರಿಗೆ, ರೋಲಣ್ಣ ಅವರಿಗೆ ಅದನ್ನೇ ಹೇಳ್ತಾರೆ. ಎಲ್ಲ ಕಡೆ ಭವನಗಳಾಗಿವೆ, ಆದರೆ ಮಾಗಡಿಯಲ್ಲಿ ಒಂದು ಭವನ ಆಗಲಿಲ್ಲ, ದಯಮಾಡಿ ಮಾಡ್ಕೋಬೇಕು ಅಂತಿದೆ. ಅದನ್ನು ನಿಜವಾಗೂ ಕೂಡ ಅವರು ಆ ನಿಟ್ಟಿನಲ್ಲಿ ಅದನ್ನು ಕಂಕಣಬದ್ಧರಾಗಿ ಆ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಅಡಿ ಇಟ್ಟು ನಾನು ಇದ್ದೇನೆ ಮಾಡಿ ಅಂತೇಳಿ ಬೆನ್ನು ತಟ್ಟಿ ಆ ಕೆಲಸವನ್ನು ಮುಂಚೂಣಿಯಲ್ಲಿ ನಿಂತು ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ರಾಜ್ಯ ಸಂಘದ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಸ್ವಾಗತಿಸ್ತೀನಿ. ಹಾಗೆ ಅದ್ರ ಜೊತೆಯಲ್ಲೂ ಕೂಡ ಕನ್ನಡ ಭವನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಾಹಿತ್ಯವನ್ನು ಕಟ್ಟುವ ಕೆಲಸಕ್ಕೂ ಕೂಡ ಅವರ ಕೆಲಸವನ್ನು, ಅವರ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಮನೆ ಯೋಗೇಶ್ವರ್ ಅವರು ಸಿಕ್ಕಿದ್ರು, ಅವರು ಕೂಡ ಚನ್ನಪಟ್ಟಣದ್ದು ಗೌರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅವರು ಶಾರ್ಟ್ಲಿ ಅದು ಶಂಕುಸ್ಥಾಪನೆ ಆಗುವಂಥದ್ದಿದೆ. ಇಲ್ಲಿ ಅತಿಕೆರೆ ಜಯರಾಮ್ ಅವರಿದ್ದಾರೆ, ಅವರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಪತ್ರಕರ್ತರ ಗೌರವಗಳಾದರೆ ಅಷ್ಟು ಮಟ್ಟಿಗೆ ಸಾರ್ಥಕ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲ ಸಂಬಂಧಿತರಿಗೆ, ವಿಶೇಷವಾಗಿ ಬೇರೆ ತಾಲೂಕುಗಳಿಂದಲೂ ಕೂಡ ಇಲ್ಲಿ ಬಂದಿದ್ದೀರಿ. ಎಲ್ಲ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮೇಲೆ ಅಭಿಮಾನ ಇಟ್ಟು, ಪ್ರೀತಿ ಇಟ್ಟು ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪತ್ರಕರ್ತರ ಪರವಾಗಿ ನಿರಂತರವಾಗಿ ನಮಗೆ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಬಂದಿದ್ದೀವಿ. ಬಸ್ ಪಾಸ್ ಯೋಜನೆ, ರೂರಲ್ ಗ್ರಾಮೀಣ ಭಾಗದ ಪತ್ರಕರ್ತರ ಬಸ್ ಪಾಸ್ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ವಿ. ಅದಕ್ಕೆ ಬಜೆಟ್ನಲ್ಲಿ ಹಣವನ್ನು ಇಟ್ಟಿದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಏನೋ ಒಂದು ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಕೊನೆಗೆ ಎಲ್ಲರಿಗೂ ಕೂಡ ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ತಾಲೂಕು ಮಟ್ಟದಲ್ಲಿರುವಂಥ ಅಥವಾ ಹೋಬಳಿ ಮಟ್ಟದಲ್ಲಿರುವಂಥ ಪತ್ರಕರ್ತರು ಕೂಡ ಆ ಬಸ್ನಲ್ಲಿ ಓಡಾಡುವಂಥ ಸೌಲಭ್ಯವನ್ನು ಈ ಸರ್ಕಾರ ನಮಗೆ ಕೊಟ್ಟಿದೆ. ಹಾಗೆ ಮತ್ತೊಂದು ಪತ್ರಕರ್ತರಿಗೆ ಆರೋಗ್ಯ ಯೋಜನೆ ಕೇಳಿದರೆ ಅದನ್ನು ಕೂಡ ಬಜೆಟ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಕೇಳಿದ್ದೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನಂದರೆ ನಮ್ಮ ಹತ್ರ ಸಿದ್ದರಾಮಯ್ಯ ಅವರ ಹತ್ರ ನಮ್ಮ ದೇವರ ಸುತ್ತಲೇ ಸಾಧ್ಯ ಆಗದೇ ಇರ್ಬೋದು, ಪೂಜಾರಿ ಭಾಳ ಮುಖ್ಯ. ಹಾಗೆ ನಮ್ಮ ಕೆ ವಿ ಪ್ರಭಾಕರ್ ಅವರು ಈ ನಿಟ್ಟಿನಲ್ಲಿ ಸೇತುವೆಯಾಗಿ ನಮಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಅನೇಕ ಸೌಲಭ್ಯಗಳು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಆ ಸೌಲಭ್ಯವನ್ನು ಪಡೆದುಕೊಳ್ಳುವಾಗ ನಿಜವಾದ ಪತ್ರಕರ್ತರುಗಳು ಮಾತ್ರ ಆ ಸೌಲಭ್ಯವನ್ನು ಪಡ್ಕೋಬೇಕು ಅನ್ನೋದು ನಮ್ಮ ಕಳಕಳಿ, ಸರ್ಕಾರದ ಕಳಕಳಿ ಕೂಡ ಹೌದು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಘಟನೆಯನ್ನು ಸ್ವಚ್ಛ ಮಾಡುವಂಥ, ನಿಜವಾದ ಪತ್ರಕರ್ತರ ಒಟ್ಟಾಗಿ
ಒಟ್ಟಾಗಿ ಇಟ್ಟುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡೋಣ. ಯಾರ ಮನೆಯಲ್ಲೂ ಭಿನ್ನಾಭಿಪ್ರಾಯ ಬರಲ್ಲ ಅಂತ ಹೇಳಲ್ಲ. ಅಣ್ಣ ತಮ್ಮಂದಿರಿಗೂ ಬರುತ್ತೆ, ಅಕ್ಕ ತಂಗಿರಿಗೂ ಬರುತ್ತೆ, ತಂದೆ ತಾಯಿ ನಡುವೆ ಕೂಡ ಬರುತ್ತೆ. ಹಾಗೆ ಸಂಘಟನೆ ಒಳಗಡೆ ಭಿನ್ನಾಭಿಪ್ರಾಯಗಳು ಬಂದಿರ್ಬೋದು. ಅದರ ಅಣ್ಣ ತಮ್ಮಂದಿರ ರೀತಿಯನ್ನು ಬಗೆಹರಿಸಿಕೊಂಡು ಹೋಗುವಂಥ ಕೆಲಸವನ್ನು ಕೂಡ ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇವತ್ತು ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ನಾನು ಹೆಚ್ಚಿಗೆ ಮಾತಾಡಲ್ಲ. ನಾನು ಏನು ಹೇಳಬೇಕು ಅಂತ ಹೇಳಿದ್ದು, ಶಿವಾನಂದ ತರಗೂರವರು ಬಹಳ ಸ್ವಾರಸ್ಯವಾಗಿ ಮಾಧ್ಯಮದ ಪರಿಸ್ಥಿತಿ, ಮಾಧ್ಯಮ ವ್ಯಕ್ತಿಗಳು ಯಾವ ರೀತಿ ನಡ್ಕೊಳ್ಬೇಕು, ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಭಾಳ ಅತ್ಯುತ್ತಮವಾಗಿ ಹೇಳಿದರೆ. ಅದನ್ನು ಭಾಳ ಚೆನ್ನಾಗಿ ಕೇಳಿದೆ. ಯಾಕೆ ಅಂತ ಹೇಳಿದ್ರೆ, ನನ್ನದೇ ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಾನು 3 ರೇಟ್ ಬಿತ್ತು. ಮೊದಲು ಮಾತಿನಿಂದ ಬೆಂಗಳೂರಿಗೆ ಹೋದಾಗ ನಾವೆಲ್ಲ ಚಿಕ್ಕ ಮನೆ ಅವರಲ್ಲ, ಮನೆ ಒಂದು ಮನೆ ತಗೊಂಡು ಮೊದಲನೇ ಸಾರಿಗೆ ರೇವಣ್ಣನ ದೊಡ್ಡ ಮನೆ ಅಂತ ಹಾಕ್ತೇವೆ. ಇವತ್ತು ಭಾಳ ಬೆಳೀತಾರೆ, ಬೇಡ ಸೌಕರ್ಯ. ಎರಡನೇ ಸಾರಿಗೆ ಭಾಳ ಉತ್ತಮವಾಗಿ ಬಂದರು. ಮಾಗಡಿ ರೇವಣ್ಣವರ ಪರಿಸ್ಥಿತಿ ನಾನು ಅಂತರ್ಜಾತಿಗೆ ಆಗಿರೋ ಸಂತೋಷವಾಗಿ ಅದನ್ನು ಹೇಳಿಲ್ಲ. ಆದರೆ ನನ್ನ ಸಂಸಾರದ ಬಗ್ಗೆ ಬರೆಯುವಂಥ ತಪ್ಪು ಅನ್ನೋದ್ರ ಬಗ್ಗೆ ಏನಪ್ಪ ಅಂದರೆ, ಕುರುಬರ ಹಣ ನಯಂಗಾರ, ಕುರುಬರಿಗೆ ಹೆಣ ನಯಂಗಾರಿಗೆ ಹಣ ಅಂತ ಮಾಡಿದ್ದು ನಾವು ರಮಾಕಾಂತ್ ಹೇಳಿದ ಭಾಳ ಚೆನ್ನಾಗಿದೆ. ನೀವು ಮಾತಾಡೋದಂತ ಒಂದಿಷ್ಟು ವಿಶ್ಲೇಷಣೆ ಮಾಡ್ತೀವಿ ಅಂತೀರ. ದಯಾನಂದ ಅದೇ ದಯಾನಂದು ಓದಿದ್ದಾಗೂ ಕೂಡ ಕರೆದು ನನ್ನ ಈರುವ ಈ ಜನಪ್ರತಿನಿಧಿಗಳಂದರೆ ನಾವು ಕೃಷ್ಣ ಮತ್ತು ಮಂಜೂರು ಕರೆದು ಇಬ್ಬರು ಸೇರಿಸಿ ನನಗೆ ಒಂದು ಗಂಡಾಟಿಗೆ ಅಭಿನಂದನೆ ಕೊಟ್ಟರಲ್ಲ, ಅದು ನನ್ನ ಜೀವನದ ಅತ್ಯುತ್ತಮ ಸಂತೋಷ ಕೊಡುವಂಥದ್ದಿಲ್ಲ. ಯಾಕೆಂದರೆ ನಾವು ರಾಜಕೀಯದಲ್ಲಿರೋರು ಮಾತ್ರ ಭಾಳ ಹತ್ತಿರವಾಗಿ ಒಳ್ಳೇದು ಮಾಡ್ಕೊಂಡು ಕಾಣ್ತೀವಿ, ಕೆಟ್ಟದ್ದು ಮಾಡ್ಕೊಂಡು ಕಾಣ್ತೀವಿ. ವಸ್ತು ಯಾರಪ್ಪ ಅಂದ್ರೆ ನಾವೇ. ಅದು ಇವತ್ತು ನಾನು ನೋಡ್ತಾ ಇರ್ಬೋದು, ಟ್ರೈನ್ ಬಂದಾಗ ಏನು ಬೀಳ್ತದೆ, ಇವತ್ತು ಬೇಡ ಭಾಳ ಇರಲಿ. ಅಂದರೆ ಏನಕ್ಕೆ ಅಂದರೆ ವ್ಯಕ್ತಿ ಸಹ ತಿಂದರೆ ಬೇಡ ಅಷ್ಟೇ. ನೀವು ಏನು ವಸ್ತುಸ್ಥಿತಿ ಅಂತ ಯಾವ ರೀತಿ ಇದೆ ಮಾಧ್ಯಮ ಅಂತ ಹೇಳಿದ್ರೆ ಬೋರ್ಡ್ ಬಿಟ್ಟಿದೆ. ನಾವು ಹೇಳೋದ್ರಿಂದ ಪತ್ರಿಕಾ ಪ್ರಕಟಣೆ ಬೇರೆ, ಪೊಲಿಟಿಕಲ್ ಸ್ಟೋರಿ ಬೇರೆ, ಮತ್ತು ಅದೇನು ಆಗಬೇಕು ಅನ್ನೋದು ನಿಮ್ಮ ಚಿಂತನೆ ಇರುತ್ತಲ್ಲ ಅದು ಬೇರೆ. ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ನೀವು ಬರೆಯೋದಕ್ಕೆ ಮೊದಲು ಚಿಂತನೆ ಮಾಡಿದಾಗ ಅದರಲ್ಲಿ ಲಾಭ ಸಿಗುತ್ತೆ. ಉದಾಹರಣೆಗೆ ನಾವು ದೇವರಾಜರು ಕಾಲದವರು 76 ವರ್ಷ ಹಿಂದೆ ಹೇಳ್ತೇನೆ. ಅದು ಇದ್ದಂಥ ತಂಡ ರಾಮಚಂದ್ರಾಯರ್ಬೋದು, ಆಮೇಲೆ ಭಾಳ ಜನ ಹಿರಿಯರು ಎಷ್ಟು ಎದುರು ಕೊಡ್ತಾ ಇದ್ರು ಸಮಾಜ ಸೇವೆಗೆ, ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಚುಟುಕಿನಲ್ಲಿ ಯಾವ ರೀತಿ ಕೊಡ್ತಾ ಇದ್ರು ಅನ್ನೋದು ಇವತ್ತು ಜ್ಞಾಪಕ. ಇದು ಬೇಕಾಗಿರ್ತಕ್ಕಂಥದ್ದು. ಅದು ವ್ಯತ್ಯಾಸ ನೋಡ್ತಾ ಇದ್ದಾರೆ. ಆದರೆ ಮೊದಲ ನಮ್ಮ ಸ್ನೇಹಿತ ಬಂದಿದ್ದ ಇದೇ ಈಗ ಮಾಡಿದ್ದಾರೆ ಕೆಲಸ. ಏನಪ್ಪ ಅಂದರೆ, ನಮ್ಮ ಮನೇಲಿ ಒಂದು ದೇವತಾ ಕಾರ್ಯ ಮಾಡಿ ಕಾರು ಮನೆ ಹೋಗ್ತಿದ್ದ, ಕಾಲು ಹಾಕ್ತಿರ್ತಾ ಇದ್ದೆ. ನನ್ನ ಡ್ರೈವರು ಗಾಡಿ ಓಡಿಸ್ತಾ ಇದ್ರು. ನನ್ನ ಮಗ ಡ್ರೈವಿಂಗ್ ಇಲ್ಲ, ಆದರೂ ಅದು ನನ್ನ ಮೇಲೆ ಬಂದು ಹಾಕ್ತಿದ್ದೆ. ಆ ವ್ಯಕ್ತಿಯ ಕಾಲು ಮಾಡಿದಲ್ಲ ಕಳೆದು ನನ್ನ ಆ ರೀತಿಯಿಂದ ದುಡ್ಡು ಕೊಡ್ತೀರಾ ಅಂತಂದರೆ ಕೈಕೊಂಡು ಹೇಳಿ ಒಂದು 5 ಲಕ್ಷ ಕೊಡ್ತೀನಿ ಅಂತ ಇವಾಗ 2 ಲಕ್ಷ ಕೊಡ್ತೀನಿ, ಆಮೇಲೆ ಕೊಡ್ತೀನಿ. ಇದು ಬರೋದು ಬೇರೆ, ಇನ್ಶೂರೆನ್ಸ್ ಬರೋದು ಬೇರೆ. ಅದೇನು ವೈದ್ಯರಿಗೆ ಕೆಲಸ ಮಾಡಬೇಕು, ಇದು ಬರೀಬೇಡಿ ಅಂತ ನನ್ನ ಹೇಳ್ಬೋದು. ಅದು ಸತ್ಯಾಸತ್ಯ ಗಮನವಾಗುವ ಈ ಲೋಕಪರವಾಗುವುದು ಬಿಟ್ಟರೆ, ಅದೇ ಪತ್ರಕರ್ತರ ಬಗ್ಗೆ ನಾನೇ ಮಾಧ್ಯಮದಲ್ಲಿ ಮೊದಲೇ ಹೇಳಬೇಕು ಅಂದರೆ, ಮಾಧ್ಯಮದ ಗೆಳೆಯರಿಲ್ಲ ಪ್ರಜಾವಾಣಿ ಶಕ್ತರು ನಾವು ಬರ್ಕೊಟ್ಟಿದ್ದಿಲ್ಲ ಆಗ್ತಿದ್ರು. 70ರಲ್ಲಿ 66ರಲ್ಲಿ ನಾನು ಹೆಸರಿಸಿ ಅವತ್ತೆಲ್ಲ ಕೋವಿಡ್ ಬರ್ಕೊಟ್ಟಿದ್ದನ್ನ ಪ್ರಜಾವಾಣಿ ಶಕ್ತರು ಪೇಪರ್ ಏಜೆಂಟ್ಸು ಬೇರೆ ಇರಲಿಲ್ಲ. ಅದೇ ರೀತಿ ರಾಮಣ್ಣ ಕನ್ನಡ
ಇನ್ನೊಬ್ಬರು ಸಮೇತ ಇವತ್ತು ದೊಡ್ಡವರಿದ್ದಾರೆ, ಇವತ್ತು ಬರವಣಿಗೆಗಳಿದ್ದಾರೆ. ಅವತ್ತು ಬರೀತಿದ್ದು ಕೊಟ್ಟರೆ ಪ್ರಚಾರಕ್ಕೆ ಹೋಗೋದು. ನಾನೇ ಮೊದಲನೇ ಕಡೆ ಮಾಡಿದ್ದು ನಾವು ಮಾರ್ಗೆ ಸುದ್ದಿ ಬಿಟ್ಟು. ಆದರೆ ಒಂದು ಸಂತೋಷ ಏನಂತಂದರೆ ರಾಮಣ್ಣ ಅವರ ಇವತ್ತು ಈ ತಂಡ ಗೊತ್ತಿರೋ ಕೆಲಸ ಮಾಡಿದೆ. ಮಾರ್ಗದಲ್ಲಿ ಪತ್ರಕರ್ತರ ಕಟ್ಟಡ ಆಗ್ತಾ ಇದೆ ಮತ್ತು ಶಿವಾನಂದ ಕರಗೂರು ಅವರ ಚಿಂತನೆಗೆ ಭದ್ರಾಗಿ ರಮಾವರು ಮತ್ತು ಪ್ರಶಸ್ತಿ ಕೊಡುವಂಥ ಜನರ ಅವರ ಒಂದು ರೀತಿ ರೀತಿಯಲ್ಲಿ ಬರಬೇಕಂತ ಆಶಿಸಿ ನಾನು ಹೆಚ್ಚಿಗೆ ಮಾತನಾಡಿದೆ. ನನಗೂ ಮಾಧ್ಯಮಗಳು ಶಿವಾನಂದ ಕರಗೂರು ಹೇಳಿದಾಗ ಕೇಂದ್ರ ಸಂಘಕ್ಕೆ ನನ್ನ ಕೊಡುಗೆ ಮಾಡಿದೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರನ್ನು ಮನವೊಲಿಸಿ ಜಾಗವನ್ನು ಕೊಡಿಸಿದ್ದೇನೆ, ಹಣವನ್ನು ಕೊಡಿಸಿದ್ದೇನೆ. ಅಲ್ಲದೆ ಮಾಧ್ಯಮ ಮಿತ್ರರಿಗೆ ಕಿಟ್ ಕೊಡಿಸ್ತೇವೆ. ಆಯ್ಕೆ ಒಂದು ಕಿಟ್ ಅಂತ ಹೇಳಿ ಕಿಟ್ಟು ಕೊಡಿಸಿದ್ದೇವೆ. ಇದು ನನ್ನ ಸಿದ್ದರಾಮಯ್ಯನವರ ಇದ್ದಂಥದ್ದು. ಮಾಧ್ಯಮದ ಬಗ್ಗೆ ಇವತ್ತೇನು ಬೆಂಗಳೂರವರು ಇವತ್ತು ಆಗ್ತಾ ಇದೆ ಅಂತ ಹೇಳಿದ್ರು, ಆ ಬೇಡಿಕೆಗೆ ಅದು ಕೂಡ ಪ್ರಯತ್ನ ಇತ್ತು. ನನ್ನನ್ನು ಜ್ಞಾಪಿಸ್ತಾ ಒಂದೇ ಒಂದು ಕಡೆಗೆ ಹೇಳೋದು, ಇವತ್ತು ಅನೇಕ ಕೆಲಸಗಳು ಇವತ್ತು ಬಾಲಕೃಷ್ಣ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಅವಕಾಶ ನಮಗೆ ಯಾರಿಗೂ ಸಿಕ್ಕಿರಲಿಲ್ಲ, ನಿಮ್ಮ ತಂದೆಯವ್ರಿಗೂ ಸಿಕ್ಕಿರಲಿಲ್ಲ. ಇವತ್ತು ನಿಮಗೆ ಉತ್ತಮವಾದಂಥ ಅವಕಾಶ ಸಿಕ್ಕಿದೆ. ಸಿದ್ದರಾಮಯ್ಯನವರು ಪರವಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲ ಇದ್ದೀವಿ. ಜೊತೆಗೆ ನಿಮಗೆ ಬಿಡಲಿ ಹೋಗುವ ಅನೇಕ ಫ್ಯಾಕ್ಟ್ರಿಗಳ ಹಣ ಸಿಗುವಂಥ ಹಣ ಅಂತ ಬೆಳೀತಕ್ಕಲ್ಲ, ಆದರೆ ಅಭಿವೃದ್ಧಿಗೆ ಇದನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀರಿ. ಇದನ್ನು ಚೆನ್ನಾಗಿ ಮಾಡಿ ಅಂತಕ್ಕಂಥ ಆಶಯದ ಬೆಂಬಲವನ್ನು ಕೊಡಿಸ್ತಾ ಒಂದೇ ಒಂದು ನಾಗರಿಗೆ ನೀರು ತರೋದ್ರಲ್ಲಿ ಟೈಮ್ ಆಗುತ್ತಲ್ಲ, ಮಗು ಜಾಸ್ತಿ ಮಾಡಿ ಜನಕ್ಕೆ ಬಾಲಕೃಷ್ಣ ಅದಕ್ಕೆ ಮೂಲ ಹೇಮಾವತಿ ನೀರಿನ ಮೂಲ ಯಾವಂದರೆ ಅದು ರೇವಣ್ಣ ಅನ್ನೋದು ಜನಕ್ಕೆ ಗೊತ್ತಿದೆ. ಅದು ನನಗೆ ಹಿಂದಿನ ಮಾತುಗಳು ಗೊತ್ತಿಲ್ಲ. ಅದನ್ನು ಜ್ಞಾಪಿಸ್ತಾ ಇಂಥ ವಿಷಯಗಳು ನಮಗೂ ಒಂದು ಸ್ವಲ್ಪ ಅನಿಸುತ್ತೆ. ಹತ್ತಿನ ನಮ್ಮ ಬಡ್ಜೆಟ್ ಎಷ್ಟು, ಇವತ್ತಿನ ಬಡ್ಜೆಟ್ ಎಷ್ಟು, ಇವತ್ತಿನ ಅವಕಾಶಗಳು, ಮುಂದಿನ ಅವಕಾಶಗಳನ್ನು ನಂದು ವಿಶೇಷತೆ ಇರುತ್ತೆ. ಸಂತೋಷತೆ ಹೇಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಮಾಗಡಿ ಕಾಂಗ್ರೆಸ್ಸಿನ ಗೆದ್ದಿರ್ತಕ್ಕಂಥದ್ದು ಬಾಲಕೃಷ್ಣ ಅವ್ರ ತಂದೆ ಒಂದು ಸಾರಿ, ಕೆಲವು ಸಮಯ ಬಿಟ್ಟರೆ ನಾನು ಬಿಟ್ಟರೆ ಇದು PSP ಭದ್ರಕೋಟೆ, ವಿರೋಧ ಪಕ್ಷದ ಭದ್ರಕೋಟೆ, 52 ಜನ ಕಾಂಗ್ರೆಸ್ ಗೆದ್ದಿರಲಿಲ್ಲ. ಇದು ವಿಶೇಷತೆ. ಹೌದಾಗ ಬಾಲಕೃಷ್ಣ ಇದನ್ನೆಲ್ಲ ನೋಡ್ಕೊಳ್ಳುವಂಥ ಸಂದರ್ಭದಲ್ಲಿ ನನಗೆ ಖ್ಯಾತಿ ಇಲ್ಲ, ಹಣ ಇಲ್ಲ, ಆದರೂ ಮಾಗಡಿಯ ಜನರ ಆಶೀರ್ವಾದದಿಂದ ಗೆದ್ದಿದ್ದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿ ಹೇಳಿದ್ರು ಮಾಗಡಿ ರೇವಣ್ಣ, ಮುಂದೆನೂ ಮಾಗಡಿ ರೇವಣ್ಣ. ಇನ್ನೂ ನಮ್ಮ ಕೈಲೆಲ್ಲ ಕೆಲಸಗಳಾಗುವುದಿದ್ರೆ ದಯವಿಟ್ಟು ನನ್ನ ಉಪಯೋಗಿಸಿಕೊಳ್ಳಿ. ಮಾಗಡಿ ಸರಿ ಸದಾ ಇರ್ತೇನೆ ಅಂತ ಮಾತನ್ನು ಹೇಳಿ ನನ್ನ ಮನದಾಳ ಮಾತನಾಡುವ ಅವಕಾಶ ಕೊಟ್ಟಿದ್ದಕ್ಕಾಗಿ ರಾಮಣ್ಣವರಿಗೆ ಮತ್ತು ಈ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಂಖ್ಯೆ ಜಾಸ್ತಿ ಆಗುವುದು ಗುಣಮಟ್ಟ ಕೂಡ ಜಾಸ್ತಿ ಆಗಬೇಕೆನ್ನುವುದರ ಸೂಚನೆ ಆಗಬೇಕು. ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಕ್ವಾಂಟಿಟಿ ಜಾಸ್ತಿ ಆಯಿತು, ಕ್ವಾಲಿಟಿ ಕಡಿಮೆ ಆಯಿತು ಅಂತ ಆಗಬಾರ್ದು. ಇವತ್ತಿನ ಈ ಕಾಲಘಟ್ಟದ ಸಮಸ್ಯೆ ನೋಡ್ತಿರೋದೇನು ಅಂತ ಹೇಳಿದ್ರೆ, ಗುಣಮಟ್ಟ ಕುಸಿತಾ ಇದೆಯಾ, ವೈರಲ್ ಸುದ್ದಿ ಹಿಂದೆ ಬೀಳ್ತಾ ಇದೀವ ನಾವು, ಗ್ರೂಪಲ್ಲಿ ಬಂದಿದ್ದೆಲ್ಲ ಸುದ್ದಿನ, ಅದರಲ್ಲಿ ನಮ್ಗೆ ಯಾವುದು ಬೇಕು, ಜನಗಳಿಗೆ ಯಾವುದು ಬೇಕು, ನಾನು ಏನು ಕೊಡಬೇಕು, ಒಂದು ಫಾರ್ವರ್ಡ್ ನ್ಯೂಸ್ ಅದಕ್ಕೊಂದು ಬೈಲೈನ್ ಚೇಂಜ್ ಮಾಡ್ಕೊಳ್ಳೋದು, ಗ್ರೂಪಲ್ಲಿ ಬಂದಿದ್ದನ್ನ ಫಾರ್ವರ್ಡ್ ಮಾಡೋದು, ಅದೇ ಸುದ್ದಿ ಆಗಿಬಿಟ್ರೆ ಒಬ್ಬ ಪತ್ರಕರ್ತ ಅವನ ಕೂತಲ್ಲೇ ಅವನ ಪತ್ರಿಕೋದ್ಯಮ ಸತ್ತು ಹೋಗಿದ್ದಾನೆ. ಹೊರಗಡೆ ಅವನ ಕೂತಲ್ಲೇ ಸತ್ತು ಹೋಗಿರ್ತಾನೆ. ಕಾರ್ಯ ನಿರತ ಬದಲು ಅವನೇನ್ ಮಾಡ್ಬಿಡ್ತಾನೆ, ಯಾವುದೋ ಒಂದು ಬರುತ್ತೆ, ಒಂದು ಸೋರ್ಸ್ ಒಂದು ಡಿಸ್ಟಿಕ್ ಅಂತ ಬಂದಾಗ ಅದನ್ನ ಫಾರ್ವರ್ಡ್ ಮಾಡ್ತಾ ಕೂತ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇದಾಗಬಾರದು. ಮಾಗಡಿ ಅಂತ ನೆಲದಿಂದ, ಇದು ಬೆಂಗಳೂರು ಕಟ್ಟಿದಂತಹ ನೆಲದಿಂದ, ದೊಡ್ಡ ಮಟ್ಟದ ಒಂದು ರಾಜಧಾನಿ ಕಟ್ಟಿದಂತಹ ನೆಲದಿಂದ ಮತ್ತೆ ಮತ್ತೆ ರಾಜ್ಯವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಕಟ್ಟುವ ನಿಟ್ಟಿನಲ್ಲಿ ನಮ್ಗೆ ಇಲ್ಲಿಂದ ಜೋರಾದ ಕೆಲಸ ಬರಬೇಕು. ಅದು ಯಾರಿಂದ ಸಾಧ್ಯ ಅಂದ್ರೆ ಪತ್ರಕರ್ತರಿಂದ ಸಾಧ್ಯ. ಇನ್ನೊಬ್ರು ಹೇಳ್ತಾ ಇಲ್ಲ, ಒಂದೇನೋ ಒಂದು ಊರಲ್ಲಿ ಒಂದು ಬಸ್ ಬಂತು ಅಂದ್ರೆ, ಒಂದು ಕೆರೆ ಆಯ್ತು ಅಂತ ಹೇಳಿದ್ರೆ, ಒಂದು ಯಾವ್ದೋ ಕಾಮಗಾರಿ ಆಯ್ತು ಅಂತ ಹೇಳಿದ್ರೆ ಅದ್ರ ಹಿಂದೆ ಯಾವುದೋ ಒಂದು ಪತ್ರಕರ್ತನ ಶ್ರಮ ಇರುತ್ತೆ, ಕೆಲಸ ಇರುತ್ತೆ ಅಂತ. ಆ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಬೇಕು. ಇಂಥ ಪ್ರಶಸ್ತಿ ನನಗೇನು ಕೊಟ್ಟಿದ್ದಾರೆ, ಕೆಂಪೇಗೌಡ ಪ್ರಶಸ್ತಿ, ಬಹಳ ಆಭಾರಿ ನಾನು ಇದಕ್ಕೆ. ಅದು ಕೆಂಪೇಗೌಡ ನೆಲದಲ್ಲಿ ನಿಂತುಕೊಂಡು ಅವರು ಪ್ರಶಸ್ತಿ ಸ್ವೀಕರಿಸಿ, ರಂಗನಾಥ ಸ್ವಾಮಿಯ ಕ್ಷೇತ್ರ ಪಾಲಕರಲ್ಲಿ, ಇನ್ನೊಂದು ಕಡೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಇಲ್ಲಿದ್ದಾರೆ. ಅನೇಕ ನಿಮ್ಮ ಕೆಲಸಗಳಲ್ಲಿ ನೆರವಾಗಿದ್ದಾರೆ.
ಅವ್ರು ನೆರವಾಗಿದ್ದಾರೆ ಅಂತ ಮಾತ್ರಕ್ಕೆ ಬಾಲಕೃಷ್ಣ ಅವ್ರನ್ನ ಟೀಕೆ ಮಾಡೋದು ಬಿಡಬೇಡಿ. ಅವ್ರು ಸರಿಯಾಗಿ ಕೆಲಸ ಮಾಡಲೇ ಇಲ್ಲ. ಮೊನ್ನೆ ಹೀಗೆ ಬರ್ತ್ಡೇ ಫೋಟೋ ವೈರಲ್ ಆಗಿತ್ತು. ಬಾಲಕೃಷ್ಣ ಎಲ್ಲ ಊಟಕ್ಕೆ ಸೇರಿದ್ವಿ, ನಾವು ಎಲ್ಲ ಊಟಕ್ಕೆ ಸೇರಿದ್ವಿ, ಈ ಜೊತೆಲಿದ್ದು ಯಾರಾದ್ರೂ ಕೇಳಿ ಊಟಕ್ಕೆ ಸೇರಿದ್ವಿ ಅಂತ ನಾನು ನಮ್ಮ ರಿಪೋರ್ಟ್ ಕೇಳ್ತಾ ಇದ್ದೆ. ಬಾಲಕೃಷ್ಣ ಅವರು ಏನಕ್ಕೆ ಸೇರಿದ್ರು ಊಟಕ್ಕೆ ಅಂತ ಕೇಳಿದ್ರೆ ಬರ್ತ್ಡೇ ಇತ್ತಂತೆ ಅವರು. ಹೌದಾ, ಹೋದ ವರ್ಷ ಆಗಾದ್ರೆ ಬರ್ತ್ಡೇ ಬಂದಿರಲಿಲ್ಲ ಅವರು ಅಂತ ಕೇಳಿದ್ರು. ಹೋದ ವರ್ಷದ ಬರ್ತ್ಡೇಗೂ ಈ ವರ್ಷದ ಬರ್ತ್ಡೇಗೂ ಒಂದಷ್ಟು ವ್ಯತ್ಯಾಸಗಳಿದೆ, ಅದು ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನಾವು ಪ್ರಶ್ನೆ ಮಾಡುವುದು ನಡೆದುಕೊಂಡ ಮರುದಿನವೇ ಪತ್ರಿಕೋದ್ಯಮದಲ್ಲಿ ನಾವು ಇರಬಾರ್ದು. ಕ್ರೆಡಿಬಿಲಿಟಿ ಅಂತ ಒಂದು ವರ್ಡ್ ಹೇಳಿದ್ರು, ವಿಶ್ವಾಸಾರ್ಹತೆ. ನಾನು ಯಾವುದೇ ಸುದ್ದಿಯನ್ನ 2-3 ಬಾರಿ ಒಂಥರ ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ. ಇದು ನಿಜಾನ ಏನಾಗ್ತಿದೆ ಇವತ್ತಿಗೆ. ಒಂದು ಯಾವುದೋ ಪ್ರಧಾನವಾಹಿನಿ, ಯಾವುದೋ ದೊಡ್ಡ ಪತ್ರಕರ್ತ ಏನೋ ಒಂದು ಸುದ್ದಿ ಕೊಟ್ಟರು ಅಂದ್ರೆ ಅವ್ರದ್ದೇನೋ ಆಯಾಮ ಇರುತ್ತೆ, ಅವ್ರದ್ದೇ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ವಿಷಯಗಳಿರ್ತವೆ. ಬಹುತೇಕ ಸಂದರ್ಭಗಳಲ್ಲಿ ಅದು ಫಾರ್ವರ್ಡ್ ಆಗೋದೇ ಜಾಸ್ತಿ. ನಾನು 3-4 ಸಲ ಕ್ರಾಸ್ ಚೆಕ್ ಮಾಡಿಕೊಂಡೆ ಒಂದು ವಿಷಯ ಹೇಳೋದು, ಸರ್ಚ್ ಮಾಡಿಕೊಂಡು ಆ ಡಾಕ್ಯುಮೆಂಟ್ ನನ್ನ ಕೈದಲ್ಲಿ ಇಲ್ಲದೆ ನಾನಂತೂ ಯಾವ ಸುದ್ದಿನೂ ಓದಕ್ಕೆ ಹೋಗೋದು. ನೀವು ಅಷ್ಟೇ, ಬಹಳ ಚಿಕ್ಕವರು, ಅಲ್ಲಿಂದ ಅನೇಕ ಹಿರಿಯರಿದ್ದೀರಿ, ಬಹಳ ವರ್ಷಗಳ ಕೆಲಸ ಮಾಡಿದವರಿದ್ದೀರಿ. ಈ ಒಂದು ಕ್ರಾಸ್ ವೆರಿಫಿಕೇಶನ್ ಇದೆಯಲ್ಲ, ನಿಮ್ಮ ಗುಣಮಟ್ಟವನ್ನ, ನಿಮ್ಮ ತೂಕವನ್ನ ಪತ್ರಿಕೋದ್ಯಮದಲ್ಲಿ ಜಾಸ್ತಿ ಮಾಡುತ್ತೆ. ಸುಮಾರು ಜನ ನಡ್ಕೊಂಡು ಹೋದಂತ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಆ ಹಾದಿಗೆ ಏನಂತ ಬೆಲೆ ಇರಲ್ಲ, ನಡ್ಕೊಂಡು ಹೋಗುವಂತ ಬೆಲೆ ಇರಲ್ಲ. ಸೊ ನಮ್ಮ ವಿಭಿನ್ನ ದಾರಿ ಯಾವುದು ಅಂತ ಹೇಳಿದ್ರೆ, ಈಗ ನಾವು ವಿಭಿನ್ನವಾಗಿ ನಾವೇನು ಮಾಡಬೇಕು ಅಂತೇನಿಲ್ಲ. ಸತ್ಯದ ಕಡೆ, ವಿಶ್ವಾಸಾರ್ಹತೆಯ ಕಡೆಗೆ, ನನ್ನನ್ನು ನಂಬುವಂತ ಜನಗಳ ಕಡೆ ನಾವು ಇದ್ದುಬಿಟ್ರೆ ಸಾಕು. ಅವನಿಗಿಂತ ಪ್ರಚಂಡ ಪತ್ರಕರ್ತ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಬಹಳ ಸರಳ ಇದೆ. ಚಾರ್ಲಿ ಚಾಪ್ಲಿನ್ ಒಂದು ಕೇಳೋದು ಮಾತು ಹೇಳ್ತಾ ಇದ್ರು, ಬಹಳ ಅದ್ಭುತವಾದ ಮಾತದು. ಏನನ್ನಾದ್ರೂ ನಾಶ ಮಾಡಕ್ಕೆ ಮಾತ್ರ ನಿಮಗೆ ಶಕ್ತಿ ಬೇಕಪ್ಪ, ಉಳಿದದ್ದಕ್ಕೆಲ್ಲದಕ್ಕೂ ಪ್ರೀತಿ ಸಾಕು ಅಂತ. ಪ್ರೀತಿ ಒಂದು ಸಾಕು ನಮಗೆ. ಇಲ್ಲಿ ಕರ್ತವ್ಯ ಬದ್ಧತೆ ಇದೊಂದು ಇಟ್ಕೊಂಡು ಬಿಟ್ರೆ ಸಾಕು, ಉಳಿದದ್ದೆಲ್ಲವೂ ನಿಮ್ಮನ್ನು ಫಾಲೋ ಮಾಡುತ್ತೆ. ಕರ್ತವ್ಯ ಬದ್ಧತೆ ನೀವು ಬಿಟ್ಟ ಮರುಕ್ಷಣದಿಂದ ಎಲ್ಲರೂ ನಿಮ್ಮಿಂದ ದೂರ ಆಗಕ್ಕೆ ಶುರುವಾಗುತ್ತೆ. ಗೌರವ ಇರೋದು, ಫಸ್ಟ್ ಗೌರವ ಕಳ್ಕೊಳ್ತೀರಿ. ಅವರು ಸತ್ಯ ಹೇಳಕ್ ಶುರು ಮಾಡಿದಾಗ ಶಾಸಕರಾಗ್ಲಿ, ರಾಜಕೀಯ ಮುಖಂಡರಾಗ್ಲಿ ಸುಮ್ಮನೆ ಬಿಟ್ಬಿಡ್ತಾರ. ಬಾಲಕೃಷ್ಣ ಕೇಳ್ತಾ ಇದ್ರು ಆಗ್ಲೇ, ಸುಮ್ಮನೆ ಬಿಟ್ಬಿಟ್ರ ನಮಗ ನಿಮ್ಮನ್ನ ಅಂತ. ಸುಮ್ಮನೆ ಬಿಡ್ಲಿಲ್ಲ, ಬಿಡೋದು ಇಲ್ಲ. ಅವರು ಅವ್ರಿಗೆ ಹಾನಿ ಆಗಿರುತ್ತೆ, ಡ್ಯಾಮೇಜ್ ಆಗ್ತಿರುತ್ತೆ. ಅವಾಗ ನಾನು ಮಾತು ಹೇಳಿದ್ದೆ, ಏನಂತ ಹೇಳಿದ್ರೆ, ನನ್ನನ್ನು ಯಾರು ಬೇಕಾದ್ರೂ ದ್ವೇಷ ಮಾಡ್ಕೊಳ್ಳಿ, ನನ್ನನ್ನು ನೀವು ಯಾರು ತಪ್ಪು ಅಂತ ಪ್ರೂವ್ ಮಾಡಕ್ ಆಗ್ತಿರೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀನಿ. ನಮ್ಮ ದ್ವೇಷ ಮಾಡೋದು ಬೇರೆ, ನಮ್ಮ ತಪ್ಪು ಅಂತ ಪ್ರೂವ್ ಮಾಡಕ್ ಆಗದ ರೀತಿಯಲ್ಲಿ ನಾವು ಬೆಳೆಯೋದು ಬೇರೆ. ಆ ತಪ್ಪು ಅಂತ ಪ್ರೂವ್ ಮಾಡಬಾರ್ದು ಅಂತ ಹೇಳಿದ್ರೆ, ಪ್ರೂವ್ ಮಾಡಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ತಪ್ಪು ಆಗದೆ ನಾವು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸತ್ಯದ ಪ್ರತಿ ಪತ್ರಕರ್ತರಲ್ಲೂ ಆ ಪ್ರತಿ ಇಟ್ಕೊಂಡೇ ಅವ್ರು ಕೆಲಸ ಮಾಡ್ತಾರೆ. ಇಷ್ಟು ಮಾಡ್ಕೊಂಡ್ರೆ ಸಾಕು, ಉಳಿದೆಲ್ಲವೂ ತನ್ನಿಂದಾನೇ ಬರುತ್ತೆ. ನಾನೇನು ಎಕ್ಸ್ಟ್ರಾರ್ಡನರಿ ಆಗಿ ಕೆಲಸ ಮಾಡ್ತಾ ಇಲ್ಲ. ನಾನು ಏನು ವಿಷಯ ಬರುತ್ತೆ, ಒಂದು ಅವಲೋಕನ, ಒಂದು ವಿಮರ್ಶೆ, ಸತ್ಯಾಸತ್ಯತೆ, ಒಂದು ಸಣ್ಣ ಫ್ಯಾಕ್ಟ್ ಚೆಕ್ ಇಟ್ಕೊಳ್ಳಿ ಮೈಂಡಲ್ಲಿ. ಒಂದೇ ಒಂದು ಫ್ಯಾಕ್ಟ್ ಚೆಕ್, ನಿಜಾನ ಸುಳ್ಳ, ಯಾರು ಏನು ಬರ್ತಿದೆ ಈ ಸುದ್ದಿ, ಈ ತರದ ಅಲ್ಲೇ ಏನು ಕ್ರಿಯೇಟ್ ಆಗ್ತಿದೆ, ಇದು ನಿಜವಾ ಸುಳ್ಳ, ಎಲ್ಲ ಹಡಗುಗಳು ಬಂದ್ಬಿಟ್ವಾ, ಎಲ್ಲ ಹಡಗು ಬಂದ್ವಾ, ಒಂದು ಹಡಗು ಬಂತ, 2 ಹಡಗು ಬಂತ, ಯಾಕೆ 2 ಸ್ಟಕ್ ಆಗ್ತಾ ಇದೆ, ಮುಂದೆ ಏನಾಗಿದೆ, ಈ ಪ್ರಶ್ನೆ ಇಟ್ಕೊಂಡ್ರೆ ಸಾಕು ನಮಗೆ ಎಷ್ಟೋ ವಿಚಾರ ಉತ್ತರ ಸಿಕ್ಕಿಬಿಡುತ್ತೆ. ಸಮಯ ಹೆಸರು ತಗೊಳ್ಳಲ್ಲ. ನಾನು ಪ್ರಶಸ್ತಿ ಕೊಟ್ಟಂತಹ ಇಡೀ ಮಾಗಡಿ ಭಾಗದ ಕಾರ್ಯರತ ಪತ್ರಕರ್ತರ ಸಂಘಕ್ಕೆ ಶಿವಾನಂದ ಗೌಡ ಸಾರಥ್ಯದಲ್ಲಿ ನಮ್ಮನೆ ಸಿಕ್ತಿರ್ತಾರೆ ಬಹಳ ಕಡೆ. ಅವರು ಮುಖ್ಯಮಂತ್ರಿಗಳ ಎದುರುಗಡೆ ತಗಡೂರು ಸರ್ ಮಾತಾಡಿದ್ದೀನಿ ನೋಡ್ಬೇಕಾಯ್ತು. ಸರ್ ನೀವು ಮಾಡಿ ಸರಿ ಇಲ್ಲ ಸರ್, ನಾನು ಒಪ್ಪಲ್ಲ ಸರ್ ಇದನ್ನ. ತಗಡೂರು ಸರ್ ಹೇಗೆ ಮಾತಿದ್ದು ಸಿಎಂ ಎದುರುಗಡೆ ಏನ್ ವಿಷಯಕ್ಕೆ, ಈ ವಿಧಾನಸೌಧ ಒಳಗಡೆ ಬಿಡ್ತಾ ಇಲ್ಲ ಪತ್ರಕರ್ತರನ್ನು, ಇದು ತಪ್ಪು ಸರ್, ಇದು ನೀವಿಗಾಗಿ ಈ ತರ ಆಗಬಾರ್ದು ಅಂತ. ನಿಮ್ಮ ಉಪಸ್ಥಿತಿಯಲ್ಲಿ ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾಗ ಇಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಗಟ್ಟಿ ಧ್ವನಿ ಇರ್ತಿದ್ರು. ಇದೀಗ ರೈಲ್ವೆ ಪಾಸ್ ಬಗ್ಗೆ ಕೂಡ ಕಾರ್ಯರತ ಪತ್ರಕರ್ತರ ಸಂಘ ದೊಡ್ಡ ಪ್ರಯತ್ನ ಮಾಡ್ತಾ ಇದೆ. ಅದು ಕೂಡ ಆಗಲಿ. ಪತ್ರಕರ್ತರ ಬ್ಯಾಂಕ್ ಬ್ಯಾಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗಿಬೇಕು ಅಂತ ಹೇಳಿದ್ದಾರೆ, ಅದು ಕೂಡ ನಡೀಲಿ. ಈ ಸವಲತ್ತುಗಳು ನಮಗೆ ಸಿಗುವುದು, ನಮ್ಮ ಕಾರ್ಯವ್ಯಾಪ್ತಿ ಸುಲಭವಾಗಬೇಕು, ಕಾರ್ಯವ್ಯಾಪ್ತಿ ಇನ್ನೂ ಜಾಸ್ತಿ ಆಗಬೇಕು, ಮತ್ತು ಆ ಕಾರ್ಯದ ಗುಣಮಟ್ಟ ಇನ್ನೂ ಚೆನ್ನಾಗಾಗಬೇಕು ಅನ್ನೋ ದೃಷ್ಟಿಯಿಂದ ಅದರ ಸದ್ಬಳಕೆ ಆಗಲಿ. ಎಲ್ಲರೂ ಒಳ್ಳೆ ಕೆಲಸ ಮಾಡೋಣ. ನನಗೆ ಬೇಕಾದಾಗ ಸಹಕಾರ ಕೇಳ್ತೀನಿ, ನಿಮ್ಗೆ ಯಾವ ತರ ಬೇಕಾದ್ರೆ ನಾನು ಸಹಕಾರ ಯಾವಾಗ ಸಿಗ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಜೊತೆಗೆ ನಾವೆಲ್ಲರೂ ಒಂದೆಡೆ ಸೇರಿ ನಮ್ಮ ವೃತ್ತಿ ಬದ್ಧತೆಯನ್ನು ಪುನರುಚ್ಚರಿಸುವ ಮಾಧ್ಯಮ ಬಂಧುಗಳ ಸಮಾಗಮ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಅತ್ಯಂತ ಸಂತೋಷ ತರುತ್ತಿರುವ ವಿಷಯವೆಂದರೆ, ನಮ್ಮ ಸಂಘದ ಬಹುಕಾಲದ ಕನಸಾಗಿದ್ದ ಪತ್ರಿಕಾ ಭವನ ನಿರ್ಮಾಣಕ್ಕೆ ಬಿದ್ದಿರುವ ಗಟ್ಟಿ ತಳಹಾದಿ.
ನಮ್ಮ ಪತ್ರಕರ್ತರ ಸಂಘಕ್ಕೆ ಒಂದು ಸ್ವಂತ ಕಚೇರಿ ಬೇಕು, ಗೌರವಯುತವಾದ ಒಂದು ಭವನವಿರಬೇಕೆಂದು ದಶಕಗಳ ಬೇಡಿಕೆಯಾಗಿತ್ತು. ಈ ಬೇಡಿಕೆಯನ್ನು ಆಲಿಸಿ ಮಾತ್ರವಲ್ಲದೆ ಅದನ್ನು ಸಾಕಾರಗೊಳಿಸಲು ಕಂಕಣಬದ್ಧರಾಗಿ ನಿಂತವರು ನಮ್ಮ ಪ್ರೀತಿಯ ಜನಪ್ರಿಯ ಶಾಸಕರಾದ ಬಾಲಣ್ಣವರು. ನಾನು ಈ ವೇದಿಕೆ ಮೂಲಕ ಸಮಸ್ತ ನಮ್ಮ ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲ ಪತ್ರಕರ್ತರ ಪರವಾಗಿ ಅವರಿಗೆ ವಿಶೇಷ ಧನ್ಯವಾದ ಅರ್ಪಿಸ್ತೀನಿ. ಅವರು ಕೇವಲ ಪತ್ರಿಕಾ ಭವನಕ್ಕೆ ಜಾಗ ನೀಡುವಲ್ಲಿ ಸಹಕಾರ ನೀಡಿದಷ್ಟೇ ಅಲ್ಲ, ಅದರ ನೋಂದಣಿ ಕಾರ್ಯ ಏನು ನಮ್ಮ ಪತ್ರಕರ್ತ ಕಾರ್ಯರತ ಪತ್ರಕರ್ತರ ಸಂಘಕ್ಕೆ ಏನು ನೋಂದಣಿ ಆಗಬೇಕಾಗಿದೆ ಅದಕ್ಕೆ 8 ಲಕ್ಷನೂ ಕೂಡ ಅವರೇ ಸ್ವಂತ ಹಣದಿಂದ ಕೊಟ್ಟು ಸರ್ಕಾರಿ ಅನುದಾನಕ್ಕೂ ಕಾಯದೆ ವೈಯಕ್ತಿಕವಾಗಿ ಆಸಕ್ತಿ ವಹಿಸಿ ಇವತ್ತು ನಮ್ಮ ಭವನ ನಿರ್ಮಾಣಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಪತ್ರಕರ್ತರಿಗೆ ನೆಲೆಸಿದ್ದರೆ ಸಮಾಜದ ದನಿ ಮತ್ತಷ್ಟು ಗಟ್ಟಿಯಾಗುತ್ತದೆ ಎಂಬ ಅವರ ದೂರದೃಷ್ಟಿ ನಮಗೆ ಸ್ಫೂರ್ತಿ ನೀಡಿದೆ. ಅಧಿಕಾರ ಇರುವುದು ಕೇವಲ ಆಡಳಿತ ನಡೆಸುವುದಕ್ಕಲ್ಲ, ಜನಮನದ ದನಿಯನ್ನು ಗೌರವಿಸುವುದಕ್ಕೆ ಎಂಬುದನ್ನು ಶಾಸಕರು ನಮ್ಮ ಕಾರ್ಯದ ಮೂಲಕ ಸಾಬೀತುಪಡಿಸಿದ್ದಾರೆ. ಅವರು ನಮಗೆ ಸಂಘವು ಸದಾ ಚುನಾವಣೆಯಾಗಿರುತ್ತದೆ. ಮಿತ್ರರೇ, ನಮಗೆ ಈಗ ಒಂದು ನೆಲೆ ಸಿಕ್ಕಿದೆ, ಆದರೆ ಆ ಭವನಕ್ಕೆ ನಿಜವಾದ ಗೌರವ ಸಿಗುವುದು ನಮ್ಮ ವೃತ್ತಿಪರತೆಯಿಂದ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ. ಇಂದಿನ ವೇಗದ ಯುಗದಲ್ಲಿ ಸುದ್ದಿಯ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳುವುದು ನಮಗೆ ದೊಡ್ಡ ಸವಾಲಾಗಿದೆ. ಪಕ್ಷಭೇದ ಮರೆತು ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡೋಣ. ನೂತನ ಅಧಿಕಾರ ಸ್ವೀಕರಿಸುತ್ತಿರುವ ಪದಾಧಿಕಾರಿಗಳಿಗೆ ನನ್ನ ಶುಭಾಶಯಗಳು. ಜನಪ್ರಿಯ ಶಾಸಕರಾದ ಬಾಲಕೃಷ್ಣ ಅವರು ನೀಡಿರುವ ಈ ಸಹಕಾರದ ಬೆನ್ನೆಲುಬಿನಿಂದ ಮುಂಬರುವ ದಿನಗಳಲ್ಲಿ ನಮ್ಮ ಪತ್ರಿಕಾ ಭವನವು ರಾಜ್ಯ ಮಟ್ಟದಲ್ಲಿ ಮಾನವೀಯ ಭವನವಾಗಿ ರೂಪುಗೊಳ್ಳಲಿದೆ ಎಂಬ ಭರವಸೆ ನನಗಿದೆ. ನಮಗೆ ಕರೆಗೆ ಹೋಗಲು ಇಲ್ಲಿ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಕರೆಸಿ ಕೆಂಪೇಗೌಡ ಕೋಟೆಗೆ ಅಭಿವೃದ್ಧಿ ಕಾಮಗಾರಿ ಸಂದರ್ಭದಲ್ಲೂ ಕೂಡ ಆಗ್ತಾರೆ. ಅಂಥವರು ಮಂಕುತಿಮ್ಮನ ಕಗ್ಗ ಬರೆದು ಕನ್ನಡದ ಭಗವದ್ಗೀತೆ ಅಂತ ಹೆಸರು ಮಾಡಿ ಕಾರ್ಯಕರ್ತರ ಪತ್ರಕರ್ತರ ಸಂಘ ಅಂತ ಒಂದು ಬಲಿಷ್ಠ ಸಂಸ್ಥೆ ಕಟ್ಟಬೇಕಾದ್ರೆ ಇಷ್ಟಪಟ್ಟಿದ್ದು ಅಂತ ಹಿರಿಯ ಅಂತ ಹೊಂದ್ಕೊಂಡ್ರೆ ಅಷ್ಟರ ಮಟ್ಟಿಗೆ ನೀವು ವೃತ್ತಿ ಮಾಡಿದ್ದು. ಪತ್ರಕರ್ತರ ಸಂಘದ ತಾಲೂಕು ಘಟಕ ಆಗಿರುವಂಥ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಗ್ರಹಣ ಮಾಧ್ಯಮ ಬಂಧುಗಳ ಸಮಾರಂಭ ಇವೆರಡೂ ಕಾರ್ಯಕ್ರಮವನ್ನು ಒಟ್ಟೊಟ್ಟಿಗೆ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ವಿಜಯ ಕರ್ನಾಟಕ ಪತ್ರಿಕೆ ನನಗೆ ಬರವಣಿಗೆಯನ್ನು ಪರಿಚಯ